ಎಕ್ಸಿಟ್ ಪೋಲ್ ನಿನ್ನೆ ಸಂಜೆ ಬಂದು ನಿನ್ನೆ ಪಶ್ಚಿಮ ಬಂಗಾಳದ ಕೊನೆಯ ಹಂತದ ಮತದಾನ 142 ವಿಧಾನಸಭಾ ಕ್ಷೇತ್ರಗಳಿಗೆ ಕೊನೆಯ ಹಂತದ ಮತದಾನ. ಎಲೆಕ್ಷನ್ ಕಮಿಷನ್ದ ಸ್ಟ್ರಿಕ್ಟ್ ರೂಲ್ ಇದೆ, ಮತದಾನ ಮುಗಿಯೋ ತನಕ ಅವರೇ ಗೆಲ್ತಾರೆ, ಇವರೇ ಗೆಲ್ತಾರೆ, ಅವರಷ್ಟು ಸ್ಥಾನ ತಗೋತಾರೆ, ಇಷ್ಟು ಸ್ಥಾನ ತಗೋತಾರೆ ಅನ್ನೋ ಸರ್ವೆಗಳನ್ನು ಹಾಕಂಗಿಲ್ಲ. ನಿನ್ನೆ ಸಂಜೆ 6 ಗಂಟೆಯ ತನಕ ನಿಬಂಧನೆ ಇತ್ತು ಎಕ್ಸಿಟ್ ಪೋಲ್ಗಳನ್ನು ಹಾಕೋದಕ್ಕೆ. 6 ಗಂಟೆಗೆ ಎಕ್ಸಿಟ್ ಪೋಲ್ನ ಸಂಖ್ಯೆಗಳು ಬಂತು. ಎಕ್ಸಿಟ್ ಪೋಲ್ನ ಸಂಖ್ಯೆಗಳೂ ಬಂದವು. ಬೆಂಗಳೂರಿನಲ್ಲಿ ಭಾರೀ ಮಳೆನೂ ಬಂತು, 10 ಜನ ಸತ್ತೋದ್ರು. ಆ ಸುದ್ದಿ ಕೊಡುವಾಗ ಎಕ್ಸಿಟ್ ಪೋಲ್ನ ಸಂಖ್ಯೆಗಳನ್ನು ವಿವರವಾಗಿ ಚರ್ಚೆ ಮಾಡೋದಕ್ಕೆ ಆಗಿರಲಿಲ್ಲ. ಇವತ್ತು ಒಂದು ಸಲ ಓವರಾಲ್ ಪಿಕ್ಚರ್ ನೋಡೋಣ. ನಂಬರ್ಗಳನ್ನು ಬಹಳ ಡಿಟೇಲಾಗಿ ಹೇಳೋದಿಲ್ಲ, ಡೀಪ್ ಡೈವ್ ಮಾಡೋಣ. ಈ ನಂಬರ್ಗಳು ನಿಜ ಆದರೆ ಅದಕ್ಕೆ ಕಾರಣ ಏನು ಅಂತ. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಿಂದ ಶುರು ಮಾಡೋಣ. ನೋಡಿ, ಅಲ್ಲಿ ಯಾವ್ಯಾವ ಪಕ್ಷ ಯಾವ್ಯಾವ ಎಕ್ಸಿಟ್ ಪೋಲ್ ಪ್ರಕಾರ ಎಷ್ಟೆಷ್ಟು ಸ್ಥಾನ ತಗೊಳುತ್ತೆ ಅಂತ ಕರೆಕ್ಟಾಗಿದೆ. ಅದರಲ್ಲಿ ಒಂದು ಸಲ ನೋಡ್ಕೊಂಬಿಡಿ. 294 ವಿಧಾನಸಭಾ ಕ್ಷೇತ್ರ ಬರ್ತವೆ, 148 ತಗೊಂಡವ್ರು ಗೆಲ್ತಾರಲ್ಲಿ. 148. ಈ ಅಷ್ಟೂ ಸರ್ವೆಯಲ್ಲಿ ಪೀಪಲ್ ಪಲ್ಸ್ ಅನ್ನೋದು ಒಂದಿದೆ ನೋಡಿ. 95ರಿಂದ 110 BJP, 177ರಿಂದ 187 TMC ಅಂತ ಹೇಳ್ತಾ ಇದೆ. ಇದು ಒಂದೇ ಸರ್ವೆ ಹೇಳ್ತಾ ಇರೋದು BJPಯವರು ಅಧಿಕಾರಕ್ಕೆ ಬರುವುದಿಲ್ಲ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುವುದಿಲ್ಲ ಅಂತ ಅವರೊಬ್ಬರೇ ಹೇಳ್ತಾ ಇರೋದು. ಇಲ್ಲಿರುವ ಸರ್ವೆಗಳ ಪೈಕಿ ಉಳಿದವರೆಲ್ಲರೂ BJP TMCಗಿಂತ ಜಾಸ್ತಿ ತಗೊಳುತ್ತೆ ಅಂತಾರು ಹೇಳ್ತವೆ ಅಥವಾ ಅಧಿಕಾರಕ್ಕೆ ಬರ್ತಾರೆ ಅಂತಾರು ಹೇಳ್ತಾರೆ. ಆ ಜನಮತ ಪೋಸ್ಟ್ ಒಂದು ಹೇಳ್ತಾ ಇದೆ BJP 80ರಿಂದ 90 ಅಷ್ಟೇ ಅಂತ. ಪೋಲ್ ಆಫ್ ಪೋಲ್ಸ್ ಮಾಡಿದರೆ 137 BJP, 131 TMC ಬರ್ತಾ ಇದೆ, 151 TMC. ಇದು ಬಹಳ ಇಂಟ್ರೆಸ್ಟಿಂಗ್ ನಂಬರ್. ಇದು ಓವರಾಲ್ ಆಯಿತು. ಇನ್ನು ಒಂದು ಸರ್ವೆ ಇವತ್ತು ಬಂದಿದೆ, ಇವತ್ತು. ಜನಮತ, ಪ್ರಜಾ, JVC, ಮ್ಯಾಟ್ರಿಜ್, ಪೀಪಲ್ ಪಲ್ಸ್ ಇಷ್ಟು ನೋಡ್ತಾ ಇದ್ದೀರಿ. 137 BJP ಮೀನ್ ನಂಬರ್ ತೆಗೆದ್ರೆ, 151 TMC, 2 ಕಾಂಗ್ರೆಸ್ಸು, 1 ಲೆಫ್ಟು, ಇತರೆ 3 ಕೊಡ್ತಾ ಇರುವಂಥ ಸಂಖ್ಯೆ ಇದು. BJP ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನು ಜಾಸ್ತಿ ತಗೊಂಡು ಸೀಟ್ಗಳನ್ನು ಜಾಸ್ತಿ ಮಾಡ್ಕೊಳ್ಳುತ್ತಾ? ಕಳೆದ ಸಲ ಈ ಅಷ್ಟು ಪೋಲ್ಸ್ಟರ್ಗಳು ಕೊಟ್ಟಿರುವಂಥ ಸಂಖ್ಯೆ ನನ್ನ ಕೈಲಿದೆ. BJP 120, 130, 140 ಅಂತಂದಿತ್ತು. ಕೊನೆಗೆ BJP 77ಕ್ಕೆ ಬಂದು ನಿಂತ್ಕೊಂಡಿತ್ತು. 77. 120 ತಗೊಳ್ತಾರೆ ಅಂದಿದ್ದು ಬರೀ 77ಕ್ಕೆ ಬಂತಲ್ಲ ಅಂತ ಅನ್ಸುತ್ತೆ ನಿಮಗೆ. ಬಟ್ 2016ರ ಚುನಾವಣೆಯಲ್ಲಿ 3 ಸ್ಥಾನದಲ್ಲಿದ್ದರು ಅವರು. 3ರಿಂದ ಕಳೆದ ಚುನಾವಣೆಗೆ 77ಕ್ಕೆ ಬಂದರು. ಈ ಅಷ್ಟೂ ಎಕ್ಸಿಟ್ ಪೋಲ್ಗಳ ಮಾರಲ್ ಒಂದೇ, BJP ಸ್ಥಾನಗಳ ಜಾಸ್ತಿ ಆಗ್ತವೆ, TMC ಸ್ಥಾನಗಳು ಕಡಿಮೆ ಆಗ್ತವೆ. TMC ಕಳೆದ ಸಲ 215ರಲ್ಲಿತ್ತು. ಅವ್ರು ಎಷ್ಟು ಕಡಿಮೆ ಆಗ್ತಾರೆ, ಇವರು ಎಷ್ಟು ಜಾಸ್ತಿ ಆಗ್ತಾರೆ, ಸದ್ಯಕ್ಕಿರುವ ಪ್ರಶ್ನೆ ಇಷ್ಟೇ. ಟುಡೇಸ್ ಚಾಣಕ್ಯ ಇವತ್ತು ಕೊಟ್ಟಿದೆ ನೋಡಿ ಸಂಖ್ಯೆಗಳನ್ನು. 192 ಅಂತಾರೆ ಅವರು BJPಗೆ. ತೃಣಮೂಲ ಕಾಂಗ್ರೆಸ್ 100, ಇತರೆ 2. ಇದು ನಿಜ ಆಗೋದೇ ಆದರೆ BJP ಹಾಫ್ ವೇ ಮಾರ್ಕನ್ನು ಕ್ರಾಸ್ ಮಾಡುತ್ತೆ ಅನ್ನೋದಾದರೆ ಅದಕ್ಕೆ ಕಾರಣವಾದ ಅಂಶಗಳೇನು? ಒಂದು, ಪ್ರಚಾರ. ಅಮಿತ್ ಶಾ 15 ದಿವಸ ಕೂತ್ಕೊಂಡ್ಬಿಟ್ರು ಫಸ್ಟ್ ಫೇಸ್ ಎಲೆಕ್ಷನ್ಗೆ. ಕಲ್ಕತ್ತಾ ಬಿಟ್ಟು ಅಲ್ಲಾಡಲಿಲ್ಲ ಅವರು. 152 ಕ್ಷೇತ್ರಗಳಿಗೆ ಫಸ್ಟ್ ಫೇಸ್ ಎಲೆಕ್ಷನ್ ಆಯ್ತಲ್ಲ, ಕೂತ್ಕೊಂಡ್ಬಿಟ್ರು ಬಂದು ಪಶ್ಚಿಮ ಬಂಗಾಳದಲ್ಲಿ. SIR ಪ್ರಕ್ರಿಯೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, 89 ಲಕ್ಷ ಮತಗಳು ಡಿಲೀಟ್ ಆದವಲ್ಲಿ. ಮುಂಚೆ 91 ಲಕ್ಷ ಡಿಲೀಟ್ ಆಗಿದ್ವು, ಇನ್ನು 2 ಲಕ್ಷ ಕಂಟೆಸ್ಟ್ ಮಾಡಿದ್ರು. ನಮ್ಮ ಹತ್ರ ದಾಖಲೆಗಳಿದ್ದಾವೆ ಅಂಥೇಳಿ 89 ಲಕ್ಷ ಡಿಲೀಟು. 89 ಲಕ್ಷದಲ್ಲಿ ನಿಜವಾಗಿಯೂ ಸತ್ತು ಹೋದವರು, ನಿಜವಾಗಿಯೂ ಪರ್ಮನೆಂಟಾಗಿ ಇನ್ನೆಲ್ಲೋ ಶಿಫ್ಟ್ ಆಗಿ ಮತ್ತೆಲ್ಲೋ ವೋಟರ್ ಐ ಡಿ ಇಟ್ಕೊಂಡು ವೋಟರ್ ಲಿಸ್ಟ್ನಲ್ಲಿರೋರು, ಅವ್ರನ್ನ ತೆಗೆದು ಬಿಡಿ. ದೊಡ್ಡ ಸಂಖ್ಯೆಯ ಅಕ್ರಮ ವಲಸಿಗರಿದ್ರಲ್ಲ, ಬಾಂಗ್ಲಾದೇಶದ ಗಡಿಗೆ ತಾಗಿಕೊಂಡು ಆ ಅಕ್ರಮ ವಲಸಿಗರ ಕಾನ್ಸಂಟ್ರೇಷನ್ ಅದು ಹೆಂಗಿದೆ ಅಂದರೆ BJP ಅದನ್ನು ಈ ಸಲ ಚುನಾವಣಾ ವಿಷಯ ಮಾಡ್ತು.
ಕಾನೂನಾತ್ಮಕವಾಗಿ ಯಾರು ರೆಫ್ಯೂಜಿಗಳಾಗಿದ್ದೀರಿ ಅವ್ರಿಗಿರೋದಕ್ಕೆ ಕೊಡ್ತೀವಿ. ಅಕ್ರಮವಾಗಿ ದೇಶದೊಳಗೆ ನುಸುಳಿ ಬಂದವರನ್ನು ಬಿಡೋದಿಲ್ಲ ಅಂದರು ಬಿ ಜೆ ಪಿಯವರು. ಆ ಅಕ್ರಮ ವಲಸಿಗರನ್ನು ಭಾರತದೊಳಗೆ ಬಂದ ತಕ್ಷಣ ಅವ್ರನ್ನ ಕರ್ಕೊಂಡು ಅವ್ರಿಗೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ಐ ಡಿ ಮಾಡಿಕೊಡೋದಕ್ಕೊಂದು ವ್ಯವಸ್ಥೆ ಇದೆ. ಅದನ್ನು ರಿಲೀಜಿಯಸ್ಲಿ ಮಾಡಿಕೊಡ್ತಾರೆ. ಯಾಕೆ? ಓಟ್ ಹಾಕ್ತಾರೆ ಅವರು. ಅಂಥವರನ್ನು ದಾಖಲೆ ಕೇಳಿ 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 ಸಿ ಈ 89 ಲಕ್ಷ ಡಿಲೀಟ್ ಆಗಿದೆಯಲ್ಲ, ಅದರಲ್ಲಿ ಅರ್ಧಕ್ಕರ್ಧ ಅಕ್ರಮ ವಲಸಿಗರು ಅಂದ್ಕೊಂಡ್ರು ಕೂಡ ತೃಣಮೂಲ ಕಾಂಗ್ರೆಸ್ನ ಓಟ್ ಹೋಯ್ತಲ್ಲಿ ಅಂತ. ಅವರೇನು ಬಿ ಜೆ ಪಿಗೆ ಓಟ್ ಹಾಕೋರಲ್ಲ. SIR ಪ್ರಕ್ರಿಯೆ, ಒಂದು ಪ್ರಚಾರ, ಇನ್ನೊಂದು ಕಳೆದ ಸಲ ಏನು ಮಿಸ್ಟೇಕ್ ಮಾಡಿದ್ರು, ಇಡೀ ಚುನಾವಣೆಯನ್ನು ದೀದಿ ವರ್ಸಸ್ ಮೋದಿ ಅಂತ ಮಾಡಿಟ್ಬಿಟ್ರು. ದೀದಿ ವರ್ಸಸ್ ಮೋದಿ 77ಕ್ಕೇನು ಬಂದು ನಿಂತ್ಕೊಂಡ ಚುನಾವಣೆ ಇತ್ತಲ್ಲ, ಅದು ಹೆಂಗಾಗ್ಬಿಡ್ತು ಅಂದರೆ ಬಂಗಾಳದ ಅಸ್ಮಿತೆಯ ವಿರುದ್ಧನೇ ಬಿ ಜೆ ಪಿಯವರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಪಶ್ಚಿಮ ಬಂಗಾಳ ಇಸ್ ಅ ವೆರಿ ಇಂಟೆಲೆಕ್ಚುಯಲ್ ಲ್ಯಾಂಡ್. ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ದೇಶದಲ್ಲಿ ಹೊಸ ಹೊಸ ಚಳುವಳಿಗಳು ಏನಾದವಲ್ಲ, ಆ ಐಡಿಯಾಲಜಿ ಪೈಕಿ ಬಹುತೇಕ ಐಡಿಯಾಲಜಿಗಳು ಹುಟ್ಟಿದ್ದು ಪಶ್ಚಿಮ ಬಂಗಾಳದಲ್ಲಿ. ಎಂಥೆಂಥ ಚಿಂತಕರನ್ನು, ಎಂಥೆಂಥ ಸಾಹಿತಿಗಳನ್ನು, ವಿಜ್ಞಾನಿಗಳನ್ನು, ಹೋರಾಟಗಾರರನ್ನು ಕೊಡ್ತೀರಿ ಪಶ್ಚಿಮ ಬಂಗಾಳ. ಅಲ್ಲಿ ಮಮತಾ ಬ್ಯಾನರ್ಜಿ ಇನ್ನೂ ಹಳೆ ಸೀರೆ ಉಟ್ಕೊಂಡು, ಹವಾಯಿ ಚಪ್ಪಲಿ ಹಾಕ್ಕೊಂಡು, ಮಾರುತಿ 800 ಕಾರ್ನಲ್ಲಿ ಓಡಾಡ್ಕೊಂಡು ತಮ್ಮದೇ ಹಳೇ ಮನೆಯಲ್ಲಿ ಇರ್ತಾರವರು ಅನ್ನೋದಿದೆಯಲ್ಲ, ಪಶ್ಚಿಮ ಬಂಗಾಳ ಜನರಿಗೆ ಅದೊಂಥರ ಹೆಮ್ಮೆ ಇದೆ ಅವ್ರ ಬಗ್ಗೆ. ಅಂಥ ಮಮತಾ ಬ್ಯಾನರ್ಜಿಯ ವಿರುದ್ಧ ದಿಲ್ಲಿಯಿಂದ ಬಂದಂಥ ಮೋದಿ ತೊಡೆ ತಟ್ತಾರೆ ಅಂದರೆ ನಾವು ಮಮತಾ ಬ್ಯಾನರ್ಜಿ ಪರವಾಗಿ ನಿಂತ್ಕೊಳ್ತೀವಿ ಅಂತ ಜನ ಅಂದ್ರಲ್ಲಿ. ಹೀಗಾಗಿ ಕಳೆದ ಸಲ 120, 130 ಲೆಕ್ಕಾಚಾರ ಇತ್ತಲ್ಲ, ಬಿ ಜೆ ಪಿಗೆ ರೀಚ್ ಆಗೋದಕ್ಕಾಗಲಿಲ್ಲ. ಈ ಸಲ ಟ್ಯಾಕ್ಟಿಕಲಿ ಮಮತಾ ಬ್ಯಾನರ್ಜಿಯವರ ವಿರುದ್ಧದ ಪರ್ಸ್ನಲ್ ಅಟ್ಯಾಕ್ಗಳನ್ನು ಬಿ ಜೆ ಪಿಯವರು ಮಾಡಲೇ ಇಲ್ಲ. ಪಶ್ಚಿಮ ಬಂಗಾಳದ ಅಭಿವೃದ್ಧಿ, ಪಶ್ಚಿಮ ಬಂಗಾಳದ ಲಾ ಆ್ಯಂಡ್ ಆರ್ಡರು, ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಗುಂಡಾಗಿರಿ, ಇದನ್ನೇ ಮಾತಾಡ್ತಾ ಹೋದರು. ಅದು ರಿಸೋನೇಟ್ ಆದಂಗೆ ಅನ್ನಿಸ್ತಾ ಇದೆ ಈ ಸಂಖ್ಯೆಗಳ ನಿಜ ಆದರೆ. ಅದರ ಜೊತೆಗೆ ತುಂಬ ಸಲ ಮಾತಾಡಿದ್ದೀವಿ ನಾವು, ಪಶ್ಚಿಮ ಬಂಗಾಳದ ರಾಜಕಾರಣ ಅಂದರೆ ಹಿಂಸಾತ್ಮಕ ರಾಜಕಾರಣ. ಅದು ಅಲ್ಲಿ ಎಲೆಕ್ಷನ್ ನಡೆಯುವಾಗ ಯಾವುದಾದ್ರೂ ಊರಲ್ಲೊಂದು ಮರಕ್ಕೆ ಕ್ಯಾಮ್ರಾ ಕಟ್ಟಿ ಬಂದುಬಿಟ್ರು, ರೆಕಾರ್ಡಿಂಗ್ ಆನ್ ಮಾಡಿ ಬಂದುಬಿಟ್ರೆ ಒಂದು 4-5 ದಿವಸ ಆದಮೇಲೆ ಒಂದು 4-5 ಎಲೆಕ್ಷನ್ ಹಿಂಸಾಚಾರಗಳ ರೆಕಾರ್ಡ್ ಆಗಿರ್ತಾವೆ ಅದರಲ್ಲಿ. ಅಂಥ ರಾಜ್ಯ ಅದು. ಅಲ್ಲಿ ಕಾರ್ಯಕರ್ತರು ಯಾರು, ಪೊಲೀಸರು ಯಾರು, ಡಿಫ್ರೆನ್ಸೇ ಇಲ್ಲ. ಕೇಂದ್ರೀಯ ಮೀಸಲು ಪಡೆಗಳನ್ನು ತಗೊಂಡು ಬಂದರು ಈ ಸಲ. ಹಳ್ಳಿಗೂ ಕಳಿಸಿದ್ರು ಅವುಗಳನ್ನು. 2,40,000 ಸೈನಿಕರನ್ನು ಡೆಪ್ಯೂಟ್ ಮಾಡಿದ್ರಲ್ಲಿ. ಹಳ್ಳಿಗೆ ಹೋದ್ರು ಅವರು. ಫಸ್ಟು ಜೀಪ್ನಲ್ಲಿ ಮೈಕ್ ಹಿಡ್ಕೊಂಡು ಹಳ್ಳಿಗಳಲ್ಲಿ ಹೇಳ್ತಾ ಬಂದರು, ಚುನಾವಣೆಗಳ ನ್ಯಾಯಸಮ್ಮತವಾಗಿ ನಡೀತವೆ, ನಿಮಗೆ ಯಾರು ಏನಾರು ಬಂದು ತೊಂದರೆ ಕೊಟ್ಟರೆ, ಹಿಂಸೆ ಮಾಡಿದ್ರೆ ಬಂದು ನಮಗೆ ಕಂಪ್ಲೇಂಟ್ ಹೇಳಿ. ಲೌಡ್ ಸ್ಪೀಕರ್ನಲ್ಲಿ ಹೇಳ್ತಾ ಬಂದರು, ನಿಮಗೆ ಯಾರಿಗೆ ಬೇಕೋ ಅವರಿಗೆ ಮತ ಹಾಕುವ ಅಧಿಕಾರ ಇದೆ, ಯಾರಿಗೂ ಭಯ ಪಡಬೇಡಿ. ಎಲೆಕ್ಷನ್ ದಿವಸ ಪೋಲಿಂಗ್ ಬೂತ್ನ 150 ಮೀಟರ್ ಆಚೆಗೆ ಪೊಲೀಸರು ನಿಲ್ಲಿಸ್ಬಿಟ್ರು, ಒಳಗಿರಬೇಡಿ ನೀವು ಅಂತ. ಒಂದೆರಡು ಕಡೆ ಗಲಾಟೆನೇ ಆಯಿತು. ಪೊಲೀಸರು ನಿಂತ್ಕೊಂಡು TMCಗೆ ಓಟ್ ಹಾಕಿ ಅಂತಿದ್ರಂತೆ. ಗಲಾಟೆ ಆಯ್ತಲ್ಲಿ. ಆರಂಭದಲ್ಲೇನು ಕಳೆದ ಚುನಾವಣೆಯಲ್ಲಿ ನಾನು ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ. BJPಯ ಧ್ವಜವನ್ನು ಮನೆ ಎದುರಿಗೆ ಕಟ್ಟಿಕೊಳ್ಳೋದಕ್ಕೂ ಕಟ್ಟರ್ ಕಾರ್ಯಕರ್ತರು ಭಯ ಪಡ್ತಿದ್ರು, ತೃಣಮೂಲ ಕಾಂಗ್ರೆಸ್ನವರು ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ. ಭಯ ಅದು. BJPಯ ಪ್ರಚಾರದಲ್ಲಿ, ಕ್ಯಾಂಪೇನ್ನಲ್ಲಿ ಬಹಿರಂಗವಾಗಿ ಕಾಣಿಸಿಕೊಂಡ್ರೆ ಅಯ್ಯೋ ನಮ್ಮನ್ನು ಕಣ್ಣಿಟ್ಟು ಬಿಡ್ತಾರೆ ಆಮೇಲೆ ಅಂತ. ಆಯ್ತಲ್ಲ, ಎಲೆಕ್ಷನ್ ಮುಗಿದ ನಂತರ ಮಮತಾ ಬ್ಯಾನರ್ಜಿ 215 ಸ್ಥಾನಗಳ ಭಾರಿ ಬಹುಮತದೊಂದಿಗೆ ಗೆದ್ದ ಮೇಲೆ 6 ತಿಂಗಳು ಹೊತ್ಕೊಂಡು ಉರಿತು ಪಶ್ಚಿಮ ಬಂಗಾಳ. ಪೋಸ್ಟ್ ಪೋಲ್ ವೈಲೆನ್ಸ್. ಆಗಿನ ಲೆಕ್ಕಾಚಾರ ಒಂದು ಬಂದಿತ್ತು, 5,000 ಕುಟುಂಬಗಳ ಪಶ್ಚಿಮ ಬಂಗಾಳ ತೊರೆದುಬಿಟ್ಟು ಅಂತ. 20 ಜನ ಸತ್ತೋದ್ರು ಅದರಲ್ಲಿ. ಚುನಾವಣೋತ್ತರ ಹಿಂಸಾಚಾರ. ಮಮತಾ ಬ್ಯಾನರ್ಜಿ ಗೆದ್ದ ಮೇಲೆ ನೀವು BJPಗೆ ಹೆಂಗೆ ಸಪೋರ್ಟ್ ಮಾಡಿದ್ರಿ ಅಂತ. ಆ ಭಯದ ವಾತಾವರಣವನ್ನು ಕೇಂದ್ರೀಯ ಪಡೆಗಳು ಹೋಗಲಾಡಿಸುವ ಪ್ರಯತ್ನ ಮಾಡಿದ್ವು.
SIR ಆಯಿತು, ಬಹಳ ಸ್ಟ್ರಾಟಜಿಕಲ್ ಪ್ರಚಾರ ಆಯಿತು, ಕೇಂದ್ರೀಯ ಪಡೆಗಳ ಅಭಯ, ಈ ರೀತಿಯಾಗಿ ಅನೇಕ ಅಂಶಗಳ ವರ್ಕೌಟ್ ಅದು ಮಮತಾ ಬ್ಯಾನರ್ಜಿಯನ್ನು ಪರ್ಸ್ನಲ್ಲಾಗಿ ಟಾರ್ಗೆಟ್ ಮಾಡದೇ ಇರುವ BJPಯ ನಿರ್ಣಯ. ಅದರ ಜೊತೆಗೆ 3 ಅವಧಿಯ ಆ್ಯಂಟಿ ಇನ್ಕಂಬನ್ಸಿ ಇದ್ದೇ ಇರುತ್ತೆ ಯಾವ ಸರ್ಕಾರಕ್ಕಾದರೂ. ಅವಧಿಯಿಂದ ಅವಧಿಗೆ 5 ವರ್ಷದಿಂದ 5 ವರ್ಷಕ್ಕೆ ಆಡಳಿತ ವಿರೋಧಿಯಲ್ಲೇ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಮಮತಾ ಬ್ಯಾನರ್ಜಿ ಈ ಹಿಂದಿನ 2 ಟರ್ಮ್ಗಳಿಗೆ ಹೋಲಿಸಿದರೆ ಈ ಸಲ ಸ್ವಲ್ಪ ಜಾಸ್ತಿನೇ ವಲ್ನರೇಬಲ್ ಇದ್ದರು. ಇದು ಇಷ್ಟೆಲ್ಲ ನಾವು ಹೇಳ್ತಾ ಇರೋದೇನು, ಎಕ್ಸಿಟ್ ಪೋಲ್ಗಳು ನಿಜ ಆದರೆ ಇವೆಲ್ಲವೂ ಕಾರಣ ಆಗಿರಬಹುದು ಅಂತ. ಎಕ್ಸಿಟ್ ಪೋಲ್ಗಳ ಸುಳ್ಳಾಗಿ ಮತ್ತೆ ಮಮತಾ ಬ್ಯಾನರ್ಜಿಗೆ ಬಹುಮತ ಬಂದು BJP 120ಕ್ಕೋ 115ಕ್ಕೋ ಬಂದು ನಿಂತ್ಕೊಂಡ್ರೆ ಅದರ ಲೆಕ್ಕಾಚಾರನೇ ಬೇರೆ ಇರುತ್ತೆ. ಮತ್ತೆ ಬಂಗಾಳದ ಅಸ್ಮಿತೆಯ ಪರವಾಗಿ ಮತದಾರ ನಿಂತ್ಕೊಂಡ. ಮಮತಾ ಬ್ಯಾನರ್ಜಿ ಹೇಳಿದ್ರು BJPಯವರು ಬಂದರೆ ಬಂಗಾಳಿ ಮಾತನಾಡುವುದಕ್ಕೆ ಬರದೇ ಇರೋ ಒಬ್ಬ ವ್ಯಕ್ತಿನ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ, BJP ಬಂದರೆ ನಾನ್ ವೆಜ್ ತಿನ್ನೋದು ಕಷ್ಟ ಆಗುತ್ತೆ ಅಂದರು. ಆ ಎಲ್ಲ ಕ್ಯಾಂಪೇನ್ಗೆ ಗೆಲುವಾಯಿತು ಅಂತ ಆವಾಗ ಲೆಕ್ಕಾಚಾರ ಹಾಕಬಹುದು. ನೋಡಿ, 192 ಸ್ಥಾನ ಕೊಡ್ತಿದ್ದಾರೆ BJPಗೆ ಟುಡೇಸ್ ಚಾಣಕ್ಯ ಅವರು. ಇವರು ಕೊಟ್ಟಿರುವ ಎಲ್ಲ ಅಂಕಿ ಅಂಶಗಳ ಅಗ್ನಿ ಪರೀಕ್ಷೆ 4ನೇ ತಾರೀಕು ಆಗುತ್ತೆ. ಏನು ಬಂದೇ ಬಿಡ್ತೀನಿ, ನಾನು 3 ದಿವಸ. 4ನೇ ತಾರೀಕು ಇದರ ಜೊತೆಗೆ ಈ ಸಟ್ಟಾ ಬಾಜಾರ್ ಒಂದಿರುತ್ತೆ. ಸಟ್ಟಾ ಬಾಜಾರ್ನ ಬಗ್ಗೆ ನಮಗೆ ಎಲ್ಲಿಲ್ಲದ ಕುತೂಹಲ ಇರುತ್ತೆ. ಈ ಸರ್ವೆಗಳನ್ನೇನು ಮಾಡಿರ್ತಾರಲ್ಲ, ಈ ಸರ್ವೆಗಳನ್ನು ಮಾಡಿದ ಏಜೆನ್ಸಿಗಳಿಗೆ ತಮ್ಮ ರೆಪ್ಯುಟೇಷನ್ ಪಣಕ್ಕಿರುತ್ತೆ, ಪ್ರತಿಷ್ಠೆ. ನಾವು ಕರೆಕ್ಟ್ ಹೇಳಿದ್ವಿ. ಸಟ್ಟಾ ಬಾಜಾರ್ಗೆ ಹಂಗಲ್ಲ, ಅವರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಪಣಕ್ಕಿಟ್ಟಿರ್ತಾರೆ. ಸಟ್ಟಾ ಬಾಜಾರ್ನವರು ಕ್ಷೇತ್ರವಾರು ಸರ್ವೆಗಳನ್ನು ಮಾಡಿಸ್ತಾರೆ, ಅಕ್ಯುರೇಟ್ ನಂಬರ್ ಬರ್ಬೇಕು ಅವ್ರಿಗೆ. 2 ಸಟ್ಟಾ ಬಾಜಾರ್ನ ಸಂಖ್ಯೆಗಳಿದೆ. ಬೆಟ್ಟಿಂಗ್ ಬಾಜಾರ್, ಮುಂಬೈ ಸಟ್ಟಾ ಬಾಜಾರ್ ಅಂತ ಒಂದಿದೆ. ಅವರ ಪ್ರಕಾರ ತೃಣಮೂಲ ಕಾಂಗ್ರೆಸ್ 127ರಿಂದ 132. ನೋಡಿ, ಸರ್ವೆ ಏಜೆನ್ಸಿಗಳ ರೇಂಜ್ ಕೊಡ್ತಾರೆ 15, 20, 25 ರೇಂಜ್ ಕೊಟ್ಟಿರ್ತಾರೆ ಅವರು. ಅಷ್ಟರ ಮಧ್ಯೆ ಬಂದರೆ ನಮ್ಮದು ಕರೆಕ್ಟು. ಇವರು 127ರಿಂದ 132 ಅಂತೆ, 5 ರೇಂಜು. ತೃಣಮೂಲ ಕಾಂಗ್ರೆಸ್ 127ರಿಂದ 132, BJP 175ರಿಂದ 185. ಫಲೋಡಿ ಸಟ್ಟಾ ಬಾಜಾರ್ ಅಂತಿದೆ. ಅವರ ಪ್ರಕಾರ 140ರಿಂದ 143 TMC. BJP 146ರಿಂದ 149. ಹಂಗೆ ಅಸೆಂಬ್ಲಿ ಆಗುವ ಸಾಧ್ಯತೆಯನ್ನು ಫಲೋಡಿ ಸಟ್ಟಾ ಬಾಜಾರ್ ಹೇಳ್ತಾ ಇದೆ. ನೀವು ತೆಗೆದು ನೋಡಿ, ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡನ್ನು ಅನೇಕ ಪೋಲ್ಸ್ಟರ್ಗಳಿಗಿಂತಲೂ ಅಕ್ಯುರೇಟಾಗಿ ಸಟ್ಟಾ ಬಾಜಾರ್ನವ್ರ ಭವಿಷ್ಯ ನೋಡಿದಿರ್ತಾರೆ. ಅನೇಕ ಪೋಲ್ಸ್ಟರ್ಗಳಿಗಿಂತಲೂ ಅಕ್ಯುರೇಟಾಗಿ. ತಮಿಳುನಾಡು ಮತ್ತೊಮ್ಮೆ DMK ಅಧಿಕಾರಕ್ಕೆ ಬರುವ ಸಾಧ್ಯತೆಯನ್ನು ಬಹುತೇಕ ಸರ್ವೆಗಳು ಹೇಳ್ತಾ ಇದ್ದಾವೆ. ಬಹುತೇಕ ಸರ್ವೆಗಳು AIADMK ಸ್ಥಾನಗಳ ಕಡಿಮೆ, AIADMK ನೇತೃತ್ವದ ಮೈತ್ರಿ BJP ಸೇರಿದಂತೆ ಸ್ಥಾನಗಳ ಕಡಿಮೆ ಆಗ್ತವೆ. TVK ಎಕ್ಸ್ ಫ್ಯಾಕ್ಟರಿ ಸಲ ದಳಪತಿ ವಿಜಯ್, ನಟ ವಿಜಯ್ದು 18, 20, 25 ಹಿಂಗೆ ಸ್ಥಾನಗಳನ್ನು ಕೊಟ್ಟಿದ್ದಾವೆ. ನನಗೆ ಗಾಬರಿಯಾಗಿದ್ದು ನಿನ್ನೆ ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಸಂಖ್ಯೆಗಳನ್ನು ಕೊಟ್ಟಾಗ 98ರಿಂದ 120 TVK ತಗೊಳತ್ತೆ ಅಂದ್ರೆ ಅವರು 98ರಿಂದ 120. 234 ವಿಧಾನಸಭಾ ಕ್ಷೇತ್ರ ಇದ್ದಾವಲ್ಲಿ 118 ಗೆದ್ದವರು ಅಧಿಕಾರಕ್ಕೆ ಬರ್ತಾರೆ. ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಪ್ರಕಾರ ವಿಜಯ್ ಪಕ್ಷ ಏಕಾಂಗಿಯಾಗಿ ಅಧಿಕಾರಕ್ಕೆ ಬಂದರೂ ಆಶ್ಚರ್ಯ ಪಡಬೇಡಿ ಅಂತ. DMK ತಗೊಂಡಷ್ಟೇ ಓಟ್ ಇವರು ತಗೊಳ್ತಾರಂತೆ. ಇದು ಒಂದು ವೇಳೆ ನಿಜ ಆದರೆ, ಆಕ್ಸಿಸ್ ಮೈ ಇಂಡಿಯಾದ ಭವಿಷ್ಯ ನಿಜ ಆದರೆ. ನೆನ್ನೆ ರಾಜದೀಪ್ ಸರ್ದೇಸಾಯಿ ಜೊತೆ ಅವರ ಲೈವ್ ಕಾನ್ವರ್ಸೇಷನ್ ನೋಡ್ತಾ ಇದ್ದೆ ನಾನು. ಅವ್ರು ಹೇಳಿದ್ರು, ರಾಜದೀಪ್ ಸರ್ದೇಸಾಯಿ ಕೇಳ್ತಾರೆ, ವಾಟ್ ಇಫ್ ಯುವರ್ ಸರ್ವೆ ಫೇಲ್ಸ್, ಟೆರಿಬಲಿ ಫೇಲ್ ಆಗಿಬಿಟ್ರೆ ಏನಾಗುತ್ತೆ ಅಂತ. ಆವಾಗಲೂ ಆ ಮನುಷ್ಯ ಹೇಳಿದ್ದು, ಪ್ರದೀಪ್ ಗುಪ್ತಾ ಹೇಳಿದ್ದು, ಇನ್ನು ವರ್ಸ್ಟ್ ಟು ವರ್ಸ್ಟ್ ಕೇಸ್ ಸಿನಾರಿಯೋ ವಿಜಯ್ 70 ಸ್ಥಾನ ಗೆಲ್ತಾರೆ ಅಂತ. 70. ಅದು ನಿಜ ಆಗಿದ್ದೇ ಆದರೆ ಏನಾಗಿರಬಹುದು ತಮಿಳುನಾಡಿನಲ್ಲಿ, ವೋಟಿಂಗ್ ಪ್ಯಾಟರ್ನ್ ಹೆಂಗಾಗಿರಬಹುದು ಅದರಲ್ಲಿ ಡೀಟೇಲ್ಸ್ ಇದೆ.
18ರಿಂದ 39 ವಯಸ್ಸಿನ ಜನರನ್ನು ಯುವ ಸಮುದಾಯ ಅಂತದ್ದು ಗುರುತಿಸಿದ್ದಾರೆ. ಅವರು ದೊಡ್ಡ ಪ್ರಮಾಣದಲ್ಲಿ ಟಿ ವಿ ಕೆ ಪರವಾಗಿ ನಿಂತುಬಿಟ್ಟಿದ್ದಾರೆ. ಮಹಿಳಾ ಓಟುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲಿ ಡಿ ಎಂ ಕೆ ಒಂದು ಆಡಳಿತ ವಿರೋಧಿ ಅಲೆ ಇದೆ. 5 ವರ್ಷ ಸ್ಟಾಲಿನ್ ಅಧಿಕಾರ ನಡೆಸಿದ್ದಾರೆ. ಟೂ ವೇ ಕಂಟೆಸ್ಟ್ ಆಗಿದ್ದರೆ, ಡಿ ಎಂ ಕೆ ವರ್ಸಸ್ ಎ ಐ ಎ ಡಿ ಎಂ ಕೆ ಮೈತ್ರಿ ಆಗಿದ್ದರೆ, ಡಿ ಎಂ ಕೆ ಯಾರ್ಯಾರಿಗೆ ಇಷ್ಟ ಇಲ್ಲೋ ಅವ್ರಿಗೆ ಹಾಕಬೇಕು, ಎ ಐ ಎ ಡಿ ಎಂ ಕೆಗೆ ಓಟ್ ಹಾಕ್ತಿದ್ರು. ಈಗ 3 ವೇ ಕಂಟೆಸ್ಟ್ ಆಯಿತು. ವಿಜಯ್ ಕೇಮ್ ಇನ್ ಟು ಪಿಕ್ಚರ್. ಎ ಐ ಎ ಡಿ ಎಂ ಕೆ ಮತ್ತು ವಿಜಯ್ ಮಧ್ಯದಲ್ಲಿ ಆಯ್ಕೆ ಮಾಡಿಕೊಳ್ಳಬೇಕು ಮತದಾರ. ಅವರಿಗೆ ವಿಜಯ್ ಯಾಕೆ ಆಯ್ಕೆ ಆಗಿರಬಹುದು? ತಮಿಳುನಾಡಿನ ಜನ ಯಾವಾಗಲೂ ಹೊಸತನವನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಹೊಸ ಪ್ರಯೋಗಗಳನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಹೊಸಬರನ್ನು ಬೆಂಬಲಿಸ್ತಾರೆ. ಹೊಸತನ, ಫ್ರೆಶ್ನೆಸ್ ವಿಜಯ್ ಪಕ್ಷಕ್ಕಿತ್ತು. ಪ್ರಚಾರ ಭರ್ಜರಿಯಾಗಿ ಮಾಡಿದ್ರು. ಪ್ರಚಾರ ಹೆಂಗಿತ್ತು ಅಂದರೆ, ಒಂದು ಸಿನಿಮಾ ಮಾಡಿದರೆ 200 ಕೋಟಿ ರೂಪಾಯಿ ದುಡ್ಡು ಬರುತ್ತೆ ಆ ಮನುಷ್ಯನಿಗೆ. ಅಂಥದ್ದನ್ನು ಬಿಟ್ಟು ಜನಸೇವೆ ಮಾಡುವುದಕ್ಕೆ ಬಂದಿದ್ದಾರೆ ಅವರು. ಅದು ಜನರ ಮನಸ್ಸಿಗೆ ನಾಟ್ತಾ ಹೋಗಿದೆ. ಯುವ ಸಮುದಾಯದ ಆಕರ್ಷಣೆ ಅಂತೂ ಇದ್ದೇ ಇತ್ತು. ಇನ್ನೊಂದು ಕಡೆ ವಾಯ್ಡ್ ಹೆಂಗೆ ಕ್ರಿಯೇಟ್ ಆಗಿದೆ ನೋಡಿ. ಎ ಐ ಎ ಡಿ ಎಂ ಕೆ ಜಯಲಲಿತಾ ಇರೋ ತನಕ ಸ್ಟ್ರಾಂಗ್ ಪಕ್ಷ, ಸ್ಟ್ರಾಂಗ್ ಅಲಯನ್ಸ್. ಜಯಲಲಿತಾ ಹೋದ ನಂತರ ಇಲ್ಲ, ಅಲ್ಲಿ ಲೀಡರ್ಶಿಪ್ ಇಲ್ಲ. ಇದ್ದೊಬ್ಬ ಪನ್ನೀರ್ ಸೆಲ್ವಂ ಹೋಗಿ ಡಿ ಎಂ ಕೆಗೆ ಜಾಯಿನ್ ಆದರು. ಇ ಪಿ ಎಸ್ ನಾಯಕತ್ವ ಇಲ್ಲ. ಹಿಂಗಿರುವಾಗ ಒಂದು ವಾಯ್ಡ್ ಕ್ರಿಯೇಟ್ ಆಗಿದೆ. ಜನಪ್ರಿಯ ಮುಖ ಇಲ್ಲ. ವಿಜಯ್ ಜನಪ್ರಿಯರು. ಒಳ್ಳೆಯದೇ ನೆಗೆಟಿವ್ ಕ್ಯಾಂಪೇನ್ ಮಾಡಲಿಲ್ಲ ವಿಜಯ್. ಎಲ್ಲೂ ನೆಗೆಟಿವ್ ಕ್ಯಾಂಪೇನ್ ಮಾಡಲಿಲ್ಲ. ಹೀಗಾಗಿ ಅವರ ಕ್ಯಾಂಪೇನ್ ಜನರನ್ನು ರೀಚ್ ಮಾಡಿದೆ. ಸರ್ವೆ ರಿಸಲ್ಟ್ಗಳು ಬಂದ ನಂತರ ತಮ್ಮ ಪಕ್ಷದ ಎಲ್ಲ 233 ಅಭ್ಯರ್ಥಿಗಳ ಜೊತೆಗೆ ಒಂದು ಸಭೆ ಮಾಡಿದ್ರು ಅವರು ಪಾರ್ಟಿ ಆಫೀಸ್ನಲ್ಲಿ. ಅಲ್ಲಿ ಹೇಳಿದ್ರಂತೆ, ಮೆಜಾರಿಟಿ ಬಂದರೆ ಸರ್ಕಾರ ಮಾಡೋಣ, ಸ್ಥಾನಗಳು ಕಡಿಮೆ ಆದರೆ ಯಾರ್ದಾರ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಬಹುದಾ ಅಂತ ನೋಡೋಣ, ಇಲ್ಲಪ್ಪ ಇನ್ಯಾರಿಗೋ ಮೆಜಾರಿಟಿ ಬಂದುಬಿಡ್ತು, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಚೆನ್ನಾಗಿ ಕೆಲಸ ಮಾಡೋಣ ಅಂದ್ರಂತೆ. ಆಲ್ರೆಡಿ ಎ ಐ ಎ ಡಿ ಎಂ ಕೆದವರು ಬಂದು ಮಾತುಕತೆ ನಡೆಸ್ತಾ ಇದ್ದಾರೆ ಅವ್ರ ಜೊತೆಗೆ. ಎ ಐ ಎ ಡಿ ಎಂ ಕೆ ಮಾತುಕತೆ ನಡೀತಾ ಇದೆ. ಆಕ್ಸಿಸ್ ಮೈ ಇಂಡಿಯಾದ ಸರ್ವೆ ರಿಪೋರ್ಟ್ ಏನಾದ್ರು ನಿಜ ಆಗಿಬಿಟ್ರೆ ಎ ಐ ಎ ಡಿ ಎಂ ಕೆ ಮುಗೀತಂತ ತಮಿಳುನಾಡಿನಲ್ಲಿ. ಇನ್ನು ಅದಕ್ಕೆ ಭವಿಷ್ಯ ಇಲ್ಲ. ತಮಿಳುನಾಡಿನ ಜನ ತಮ್ಮ ರಾಜ್ಯಕ್ಕೊಂದು ಹೊಸ ಆಲ್ಟರ್ನೇಟಿವ್ನ ಹುಟ್ಟಿಸಿಕೊಂಡ್ರು ಅಂತ ಅರ್ಥ. ಅದು ನೀವು ಪಾಪ್ಯುಲರ್ ಫೇಸ್ ಫಾರ್ ಸಿ ಎಮ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಆಕ್ಸಿಸ್ ಮೈ ಇಂಡಿಯಾದವರು. ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಯಾರನ್ನು ನೋಡುವುದಕ್ಕೆ ಇಷ್ಟಪಡ್ತೀರಿ ಅಂತ. 37% ಜನ ವಿಜಯ್ ಅಂದಿದ್ದಾರೆ. 35% ಜನ ಸ್ಟಾಲಿನ್ ಅಂತಾರೆ. ಯೋಚನೆ ಮಾಡಿ ನೀವು. ಜನಪ್ರಿಯತೆಯಲ್ಲಿ ಸ್ಟಾಲಿನ್ಗಿಂತಲೂ ಮುಂದಿದ್ದಾರೆ ವಿಜಯ್. ಅಕಸ್ಮಾತ್ ಈ ಸರ್ವೆ ಸರಿ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಆಕ್ಸಿಸ್ ಮೈ ಇಂಡಿಯಾದ ಸರ್ವೆ 98ರಿಂದ 120 ಅಂತಾರೆ. ಲೋವರ್ ರೇಂಜ್ 98 ಕೊಟ್ಟಿದ್ದಾರೆ ಅವರು. ಸಿಂಗಲ್ ಲಾರ್ಜೆಸ್ಟ್ ಪಕ್ಷ ಡಿ ಎಂ ಕೆ ಆಗುವ ಸಾಧ್ಯತೆಯನ್ನು ಅಲ್ಲಗಳೆದಿಲ್ಲ. ಡಿ ಎಂ ಕೆ ಅಲಯನ್ಸ್ 110 ತನಕ ಬರಬಹುದು ಅಂತ. ಒಂದು ವೇಳೆ ಉಳಿದೆಲ್ಲ ಸರ್ವೆಗಳು ಹೇಳ್ದಂಗೆ ವಿಜಯರ ಪಕ್ಷ 10, 15, 20ಕ್ಕೆ ನಿಂತುಕೊಂಡ್ರೆ ಅವಾಗೇನರ್ಥ? ಆವಾಗ ಒಬ್ಬ ಜನಪ್ರಿಯ ನಟ ಪ್ರಚಾರ ಮಾಡ್ತಿದ್ದಾರೆ ಅಂದರೆ ನೋಡೋದಕ್ಕೆ ಜನ ಬರ್ತಿದ್ರು. ಅವರ ಪಕ್ಷದ ಪರವಾಗಿ ಮನೆ ಮನೆ ಪ್ರಚಾರ ಮಾಡೋದಕ್ಕೆ ಬೂತ್ ಮಟ್ಟದ ಕಾರ್ಯಕರ್ತರ ಕೊರತೆ ಇತ್ತು. ಪ್ರಚಾರಕ್ಕಾಗಿ ಬಂದ ಜನರೆಲ್ಲರೂ ಓಟ್ ಹಾಕ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಇಂಥವನ್ನೆಲ್ಲ ಹೇಳಬಹುದು. ಆದರೆ ಚುನಾವಣೆಗೆ ಸ್ಪರ್ಧಿಸಿದ ಮೊದಲ ಚುನಾವಣೆಯಲ್ಲೇ ಒಂದು ಪಕ್ಷ 35% ತನಕ ಓಟ್ ತಗೊಳ್ಳೋದು ಇದೆಯಲ್ಲ, ಆಕ್ಸಿಸ್ ಮೈ ಇಂಡಿಯಾದ ಸರ್ವೆ ನಿಜ ಆದರೆ ಅದು ಅಪರೂಪಕ್ಕೊಂದು ಸಲ ನಡೆಯುವ ವಿದ್ಯಮಾನ. ಅಪರೂಪಕ್ಕೊಂದು ಸಲ. ದಿಲ್ಲಿ ಅಫ್ಕೋರ್ಸ್ ಇಟ್ಸ್ ಆನ್ ಎಕ್ಸಾಜರೇಟೆಡ್ ಮುನ್ಸಿಪಾಲ್ಟಿ ಇದ್ದಂಗೆ ಅದು. ಅರವಿಂದ್ ಕೇಜ್ರಿವಾಲ್ ಮಾಡಿದ್ರಲ್ಲಿ ಅಂಥ ಮ್ಯಾಜಿಕ್ಕು. ತಮಿಳ್ನಾಡಿನಲ್ಲಿ MGR ಮಾಡಿದರು, NTR ಮಾಡಿದರು. ಒಂದು ಸಣ್ಣ ಬ್ರೇಕ್ ತಗೋಣ. ಪಂಚ ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಟೆಕ್ನಿಕಲಿ 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. ಪುದುಚೇರಿ ಇದೆಯಲ್ಲ, ಪಾಂಡಿಚೇರಿ ಅಂತ ಕರಿತೀವಿ,
ಅಲ್ಲಿ 30 ವಿಧಾನಸಭಾ ಕ್ಷೇತ್ರ ಬರ್ತವೆ, 16 ಬಂದವರು ಅಧಿಕಾರಕ್ಕೆ ಬರ್ತವೆ. ಅದನ್ನೂ ಒಂದು ರಾಜ್ಯ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಪಂಚರಾಜ್ಯ ಚುನಾವಣೆ ಇದು. ಈ 5 ರಾಜ್ಯಗಳ ಪೈಕಿ ಮ್ಯಾಕ್ಸಿಮಮ್ ಕುತೂಹಲ ಅಂತಿದ್ದದ್ದು ಪಶ್ಚಿಮ ಬಂಗಾಳನೇ. ಹೋದಲ್ಲಿ ಬಂದಲ್ಲಿ ಕೇಳೋರು ಜನ, ಏನಾಗುತ್ತೆ ಪಶ್ಚಿಮ ಬಂಗಾಳ, ಏನಾಗುತ್ತೆ ಪಶ್ಚಿಮ ಬಂಗಾಳ ಅಂತ. ಈ ಆಕ್ಸಿಸ್ ಮೈ ಇಂಡಿಯಾದವರು ತಮಿಳ್ನಾಡಿನಲ್ಲಿ ವಿಜಯ್ 98 ಸ್ಥಾನದ ತನಕ 120 ಸ್ಥಾನದ ತನಕ ತಗೋಬಹುದು ಅಂತ ಹೇಳಿದ ಮೇಲೆ ತಮಿಳ್ನಾಡಿನಲ್ಲಿ ಹಿಂಗೆಲ್ಲ ಆಗ್ತಿದೆಯಾ ಅನ್ನೋ ಕಡೆ ಹೋಗಿದೆ ಅಷ್ಟೇ ಗಮನ. ಈಗಲೂ ನಂಬರ್ 1 ಕುತೂಹಲ ಇರೋದು ಪಶ್ಚಿಮ ಬಂಗಾಳನೇ. ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ 200ಕ್ಕಿಂತ ಜಾಸ್ತಿ ಗೆಲ್ತೀವಿ ನಾವು, ತಲೆ ಕೆಡಿಸ್ಕೋಬೇಡಿ ಅಂತ. ನೀವು ಏನೇ ಅನ್ನಿಸಿ ಈಸ್ ಅ ಫೈಟರ್. ಕಾಂಗ್ರೆಸ್ನಲ್ಲಿದ್ದುಕೊಂಡು ಅಲ್ಲಿ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅಂತ ಮನಸ್ತಾಪ ಮಾಡಿಕೊಂಡು ಹೊರಗೆ ಬಂದು ತೃಣಮೂಲ ಕಾಂಗ್ರೆಸ್ ಅನ್ನುವ ಒಂದು ಪಕ್ಷ ಸ್ಥಾಪನೆ ಮಾಡಿ ಆ ಕಮ್ಯುನಿಸ್ಟ್ ಕೇಡರ್ಗಳ ವಿರುದ್ಧ ಹೋರಾಡಿ ಅಲ್ಲೊಂದು ರಾಜಕೀಯ ಹಿಂಸಾಚಾರಕ್ಕೊಂದು ಇತಿಹಾಸನೇ ಇದೆ. ರಾಜಕೀಯ ಹಿಂಸಾಚಾರ ನಾನಲ್ಲ, BJP ಧ್ವಜ ಕಟ್ಕೊಂಡಿರೋ ಮನೆಗಳನ್ನು ಹುಡುಕಿ ಹೊಡಿತಾರೆ ಅಂತ. ಇಲ್ಲಿ TMC ಶುರು ಮಾಡಿದ್ದಲ್ಲ, ಅದನ್ನು ಶುರು ಮಾಡಿದ್ದು ಕಮ್ಯುನಿಸ್ಟ್ ಪಕ್ಷದವರು. 33 ವರ್ಷ ಪಶ್ಚಿಮ ಬಂಗಾಳ ಆಳಿದ್ರು ಅವರು. ಜ್ಯೋತಿ ಬಸು, ಬುದ್ಧದೇವ್ ಭಟ್ಟಾಚಾರ್ಯ. ಆವಾಗಿನ ಹಿಂಸಾಚಾರ, ಆ ಕಮ್ಯುನಿಸ್ಟ್ ಕೇಡರ್ಗಳ ವಿರುದ್ಧ ಕಾಲೂರು ನಿಂತ್ಕೊಂಡು ಬಡದಾಡೋದಂದ್ರೆ ನಾನು ಕಡಿಮೆನಾ? ಸಿಂಗೂರಂತೆ, ನಂದಿಗ್ರಾಮ ಅಂತೆ. ಅದಾದ ಮೇಲೆ ಸತತವಾಗಿ 3 ಸಲ ಚುನಾವಣೆಗಳನ್ನು ಗೆದ್ದುಕೊಂಡು, ಲುಕ್ ಎಟ್ ಹರ್. 2021ರ ಚುನಾವಣೆ ದೊಡ್ಡ ಮೋದಿ ಅಲೆಯ ವಿರುದ್ಧ ಈ ಹೆಣ್ಮಗಳ ನಿಂತ್ಕೊಂಡಂಥ ರೀತಿ. ಲಾಸ್ಟ್ ಟೈಮ್ ಎಲೆಕ್ಷನ್ ನಾನು ಸ್ವತಃ ಅಲ್ಲಿ ಇದ್ಕೊಂಡು ಕವರೇಜ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಖೇಲ ಹೋಬೆ ಅಂದ್ರೆ ಅವರು ಆಟ ಆಗಿಬಿಡಲಿ ಬನ್ನಿ ಅಂತ. 200 ಸ್ಥಾನ ದಾಟ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂತಾರೆ ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. CRPF ಅವ್ಯವಸ್ಥೆ ಸೃಷ್ಟಿಸಿದೆ ಅಂದರು ಮಮತಾ ಬ್ಯಾನರ್ಜಿ. CRPF ಏನೇನು ಮಾಡ್ತು ಅನ್ನೋದನ್ನು ನಾನು ಬ್ರೇಕ್ಗಿಂತ ಮುಂಚೆ ಹೇಳಿದೆ. ಅಭಿಷೇಕ್ ಬ್ಯಾನರ್ಜಿ ಮಾತಾಡಿದ್ದಾರೆ. ಮಮತಾ ಬ್ಯಾನರ್ಜಿಯವರ ಸೋದರಳಿಯ ತಮ್ಮನ ಮಗ. ಮಮತಾ ಬ್ಯಾನರ್ಜಿಗೆ ಗಂಡ ಇಲ್ಲ, ಮಕ್ಕಳಿಲ್ಲ, ಸ್ವಂತ ಸಂಸಾರ ಅನ್ನೋದಿಲ್ಲ. ಅದೊಂದು ನಾನು ಹೇಳಿದ್ನಲ್ಲ, ಹವಾಯಿ ಚಪ್ಪಲಿ ಹಾಕ್ಕೊಂಡು ಹಳೆ ಸೀರೆ ಉಟ್ಕೊಂಡು ಈ ಮಾರುತಿ 800 ಕಾರ್ನಲ್ಲಿ ಅವರದ್ದೇ ಹಳೆಯ ಮನೆಯಲ್ಲಿ ಇದ್ಕೊಂಡು ರಾಜಭಾರ ಮಾಡ್ತಾರೆ ಅನ್ನುವ ಸೆಂಟಿಮೆಂಟು ಬಂಗಾಳದ ಜನರಿಗಿದೆ. ಗಂಡ ಇಲ್ಲ, ಮಕ್ಕಳಿಲ್ಲ, ಭ್ರಷ್ಟಾಚಾರದ ಆರೋಪಗಳಿಲ್ಲ. ಯು ಕಾಂಟ್ ಸೇ ಮಮತಾ ಬ್ಯಾನರ್ಜಿ ಯಾವುದೋ ಹಗರಣ ಮಾಡಿ ಇಟ್ಟು ದುಡ್ಡು ತಿಂದಿದ್ದಾರೆ, ಇಲ್ಲ. ಅವರು ತನ್ನ ತಮ್ಮನ ಮಗನನ್ನು ರಾಜಕೀಯ ಉತ್ತರಾಧಿಕಾರಿ ರೀತಿಯಲ್ಲಿ ಬೆಳೆಸ್ತಾ ಇದ್ದಾರೆ. ಅಭಿಷೇಕ್ ಬ್ಯಾನರ್ಜಿ ವಿರುದ್ಧ BJPಯವರು ಅನೇಕ ವಾಗ್ದಾಳಿಗಳನ್ನು ನಡೆಸಿದ್ರು. ಸ್ವತಃ ಅಮಿತ್ ಶಾ ಮಾತಾಡಿದ್ರು. ಅಭಿಷೇಕ್ ಬ್ಯಾನರ್ಜಿ TMC ಸಂಸದ. ನೆನ್ನೆ ಒಂದು ಸುದ್ದಿ ಹೇಳಿದ್ವಿ ನಾವು. 2 ಬೂತ್ಗಳಲ್ಲಿ BJPಯ ಈ ಮತಯಂತ್ರದ ಮುಂದೆ BJPಯ ಬಟನ್ ಪ್ರೆಸ್ ಮಾಡೋ ಜಾಗಕ್ಕೆ ಟೇಪ್ ಅಂಟಿಸ್ಬಿಟ್ಟಿದ್ರು. BJPಗೆ ಓಟ್ ಹಾಕದೇ ಇರೋ ಹಂಗೆ. BJP ಕ್ಯಾಂಡಿಡೇಟು ಆ ಬೂತಿಗೆ ಬಂದಾಗ ನೋಡಿದ್ದು ಅದನ್ನು. ಇದು ಹಿಂಗೆ ಯಾಕೆ ಅಂದಾಗ ಮತಗಟ್ಟೆ ಅಧಿಕಾರಿಗಳು ಸರಿಯಾಗಿ ಉತ್ತರ ಕೊಡಲಿಲ್ಲ, ಜೋರು ಗಲಾಟೆ ಆಯಿತು. ಆಮೇಲೆ ಎಲೆಕ್ಷನ್ ಕಮಿಷನ್ ಹೇಳ್ತು ಆ 2 ಬೂತ್ನಲ್ಲಿ ಮರುಮತದಾನ ಮಾಡಿಸ್ತೀವಿ ಅಂತ ಹೇಳಿದ್ರು. ಇಲ್ಲಿದೆ ನೋಡಿ. ಈ ಬೂತ್ ಬರೋದು ಅದೆಂಥ ಹೆಸರು ಮರ್ತೇನೋ, ಪಲ್ತಾ ಅನ್ನುವಂಥದ್ದೇನೋ ಒಂದು ಊರು ಬರುತ್ತೆ, ವಿಧಾನಸಭಾ ಕ್ಷೇತ್ರ. ಡೈಮಂಡ್ ಹಾರ್ಬರ್ ಅನ್ನುವ ಲೋಕಸಭಾ ಕ್ಷೇತ್ರ. ಆ ಡೈಮಂಡ್ ಹಾರ್ಬರ್ಗೆ ಅಭಿಷೇಕ್ ಬ್ಯಾನರ್ಜಿ MP 7 ಲಕ್ಷ ಓಟ್ನಿಂದ ಗೆದ್ದಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿ 7 ಲಕ್ಷ. ಅವ್ರು ಹೇಳಿದ್ರು, ಅಭಿಷೇಕ್ ಬ್ಯಾನರ್ಜಿ ಹೇಳಿದ್ರು, ರಫೇಲು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ತರೋದೊಂದು ಬಾಕಿ ಇತ್ತು ಕೇಂದ್ರ ಸರ್ಕಾರದವರು, ಅಷ್ಟೆಲ್ಲ ಮಾಡಿಬಿಟ್ರು ಪಶ್ಚಿಮ ಬಂಗಾಳದಲ್ಲಿ ಅಂತ. ಕೇಳಿಸ್ಕೊಳ್ಳಿ. ಈ ಇಡೀ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾತ್ರ ಏನೂ ಇಲ್ಲ. ಒಂದು 3-4% ಓಟ್ ತಗೋತಾರೆ. ಕಳೆದ ಸಲ 0 ಸುತ್ತಿದ್ದಾರೆ, 0 ಸ್ಥಾನಗಳು. ಆ ಮಮತಾ ಬ್ಯಾನರ್ಜಿ ಜೊತೆ ಅಲಯನ್ಸ್ ಯಾರು ಮಾಡ್ಕೊಂಡಿದ್ರೆ ಆ ಮಾತು ಬೇರೆ. ಅಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ರಾಹುಲ್ ಗಾಂಧಿ ಪ್ರಚಾರ ಮಾಡ್ತಾರೆ. ಮಮತಾ ಬ್ಯಾನರ್ಜಿ ಧ್ರುವೀಕರಣದ ರಾಜಕಾರಣ ಮಾಡಿದ್ದಕ್ಕಾಗಿಯೇ BJPಯವ್ರಿಗೆ ಇಷ್ಟೆಲ್ಲ ಮಾಡೋದಕ್ಕೆ ಅವಕಾಶ ಸಿಕ್ತು ಅಂತ ರಾಹುಲ್ ಗಾಂಧಿ ಭಾಷಣ ಮಾಡ್ತಾರೆ. ಕರ್ನಾಟಕದಲ್ಲಿ ಪಶ್ಚಿಮ ಬಂಗಾಳ ರಿಸಲ್ಟ್ ಏನಾಗುತ್ತೆ ಅಂತ ಕಾಂಗ್ರೆಸ್ ನಾಯಕರುಗಳು ಮಮತಾ ಬ್ಯಾನರ್ಜಿ ಗೆಲ್ತಾರೆ, ಮಮತಾ ಬ್ಯಾನರ್ಜಿ ಗೆಲ್ಲಬೇಕು ಅಂತಾರೆ. ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ನಾಯಕರು ಮಮತಾ ಬ್ಯಾನರ್ಜಿ ವಿರುದ್ಧ ಹೋರಾಡ್ತೀವಿ ಅಂತಾರೆ.
ಕಲಸು ಮೇಲೋಗರ ಅಂತಾರಲ್ಲ ಒಂದು ಶಬ್ದ, ಇದಕ್ಕೆ ಅನ್ನೋದು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನವರು ಮಮತಾ ಬ್ಯಾನರ್ಜಿ ವಿರುದ್ಧ ನಾವು ಹೋರಾಡ್ತೀವಿ ಅಂತಾರೆ. ಮಮತಾ ಬ್ಯಾನರ್ಜಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರದಂತೆ ತಡೆಯುವುದಕ್ಕೆ ಕಾಂಗ್ರೆಸ್ಸನ್ನು ಒಳಗೊಂಡು ರಚಿತಗೊಂಡಂಥ INDIA ಮೈತ್ರಿಕೂಟದ ಸದಸ್ಯರು. ಪಶ್ಚಿಮ ಬಂಗಾಳದ ಹೊರಗೆ ಕಾಂಗ್ರೆಸ್ ನಾಯಕರನ್ನು ಮಾತಾಡಿಸಿದ್ರೆ ಮಮತಾ ಬ್ಯಾನರ್ಜಿ ಗೆಲ್ತಾರೆ, BJP ಸೋಲುತ್ತೆ, ಮಮತಾ ಬ್ಯಾನರ್ಜಿ ಗೆಲ್ಲಬೇಕು ಅಂತಾರೆ. ಅಧೀರ್ ರಂಜನ್ ಚೌಧರಿ ಲೋಕಸಭೆಯ ಮಾಜಿ ವಿಪಕ್ಷ ನಾಯಕರವರು, ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ಮುಖಂಡರು, ಮಮತಾ ಬ್ಯಾನರ್ಜಿ ಕಂಗಾಲಾಗ್ಬಿಟ್ಟಿದ್ದಾರೆ, ಹೆಂಗೆ ಓಡಾಡ್ತಾ ಇದ್ದಾರೆ ನೋಡಿ, ಬೂತ್ಗೆ ಅಂತಿದ್ದಾರೆ. ಅಧೀರ್ ರಂಜನ್ ಚೌಧರಿ ಕೇಳಿಸ್ಕೊಳ್ಳಿ ಒಮ್ಮೆ. ಹಿಂಗಿದೆ ಪಶ್ಚಿಮ ಬಂಗಾಳದ ಕಥೆ. ಮೇ 4ನೇ ತಾರೀಕು ಗೋಯಿಂಗ್ ಟು ಬಿ ಎ ವೆರಿ ಇಂಟ್ರೆಸ್ಟಿಂಗ್ ಡೇ. ಅವತ್ತು ಮಧ್ಯಾಹ್ನದ ತನಕ ಹಿಂಗೆ ಅಂತ ಹೇಳೋದಕ್ಕೆ ಬರೋದಿಲ್ಲ ನೋಡಿ. ಆ್ಯಂಡ್ BJPಗೆ ಪಶ್ಚಿಮ ಬಂಗಾಳವನ್ನು BJP ಗೆದ್ದುಕೊಳ್ಳುವುದೇ ಆದರೆ ಈ ಸಲದಂಥ ಅವಕಾಶ ಮತ್ತೆ ಬರುತ್ತೋ ಬರೋದಿಲ್ವೋ ಗೊತ್ತಿಲ್ಲ. ತಮ್ಮ ಎಲ್ಲ ಶ್ರಮವನ್ನು ಹಾಕಿದ್ದಾರೆ ಪಶ್ಚಿಮ ಬಂಗಾಳದ ಮೇಲೆ, ಎಲ್ಲ ಶ್ರಮ. ಮೋದಿ, ಅಮಿತ್ ಶಾ, SIR, CRPF, 14-15 ರಾಜ್ಯಗಳ ಮುಖ್ಯಮಂತ್ರಿಗಳಲ್ಲಿ ಪ್ರಚಾರ ಮಾಡಿದ್ರು. ಈ ಅಷ್ಟೂ ಬೆನಿಫಿಟ್ಟು ಇನ್ನು 5 ವರ್ಷಗಳ ನಂತರ BJPಗೆ ಸಿಗುತ್ತೋ ಸಿಗೋದಿಲ್ವೋ ಗೊತ್ತಿಲ್ಲ. ನೋಡೋಣ ಏನು 4ನೇ ತಾರೀಕು ಏನಾಗುತ್ತೆ ಅಂತ. ತಮಿಳುನಾಡಿನ ಬಗ್ಗೆ ಮಾತಾಡ್ತಾ ಇದ್ವಿ. ಉಳಿದೆಲ್ಲ ಸರ್ವೆಗಳದ್ದು ಒಂದು ತೂಕ ಆದರೆ ಈ ಪ್ರದೀಪ್ ಗುಪ್ತಾ ಕೊಟ್ಟಿರುವಂಥ ಸರ್ವೆಯದ್ದೇ ಇನ್ನೊಂದು ತೂಕ. ಆಕ್ಸಿಸ್ ಮೈ ಇಂಡಿಯಾದವರೇ 98ರಿಂದ 120 ಅಂದರೆ ಫಸ್ಟ್ ಆಫ್ ಆಲ್ ಆ ನಂಬರ್ ಬರ್ತವೆ ಅಂತ ಹೇಳೋದಕ್ಕೆ ಧೈರ್ಯ ಬೇಕು ರೀ, ಹೇಳೋದಕ್ಕೆ ಧೈರ್ಯ ಬೇಕು. ಇನ್ನೊಂದು ಹೇಳೋದು ಮರ್ತೆ ನಿಮಗೆ. ಪ್ರದೀಪ್ ಗುಪ್ತಾ ಅವರ ಆಕ್ಸಿಸ್ ಮೈ ಇಂಡಿಯಾ ಪಶ್ಚಿಮ ಬಂಗಾಳದ ಸಂಖ್ಯೆಗಳನ್ನು ಕೊಡ್ತಾ ಇಲ್ಲ. ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು, ಅವ್ರು ಕೊಡೋದಿಲ್ಲ ನಾವು ಪಶ್ಚಿಮ ಬಂಗಾಳದ ಸಂಖ್ಯೆಗಳನ್ನು. ಯಾಕೆ? ಇವರ ಸರ್ವೆಯಲ್ಲಿ ಸ್ಯಾಂಪಲ್ ಅಂತ ಯಾರನ್ನ ಇಟ್ಕೊಂಡಿದ್ರಲ್ಲ, ಆ ಸ್ಯಾಂಪಲ್ ಅಂತ ಇಟ್ಕೊಂಡ ಜನರ ಪೈಕಿ 70% ಜನ ಹೇಳಕ್ಕೆ ತಯಾರಿಲ್ವಂತೆ ತಾವು ಯಾರಿಗೆ ಓಟ್ ಹಾಕಿದ್ದಾರೆ ಅಂತ. 100ಕ್ಕೆ 70 ಜನ ಹೇಳೋದಕ್ಕೆ ತಯಾರಿಲ್ವಂತೆ. ಬರೀ 30 ಅಂದರೆ ನಮ್ಮ ಸ್ಯಾಂಪಲ್ ಸೈಜ್ನ 30% ಮಾತ್ರ ಇಟ್ಕೊಂಡು ನಾವು ಸರ್ವೆ ಸಂಖ್ಯೆಗಳನ್ನು ಕೊಡೋದಕ್ಕಾಗೋದಿಲ್ಲ, ನಾವು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪ್ರದೀಪ್ ಗುಪ್ತಾ ಅವರ ಆಕ್ಸಿಸ್ ಮೈ ಇಂಡಿಯಾದಿಂದ ಸರ್ವೆ ಮಾಡುವುದಕ್ಕೆ ಅಂತ ಹೋಗಿದ್ದಂಥ 5 ಜನರನ್ನು ಪಶ್ಚಿಮ ಬಂಗಾಳ ಪೊಲೀಸರು ಅರೆಸ್ಟ್ ಮಾಡಿ 22 ದಿವಸ ಜೈಲಿನಲ್ಲಿ ಇಟ್ಟಿದ್ರು. 22 ದಿವಸ ಜೈಲಿನಲ್ಲಿ ಸರ್ವೆ ಮಾಡೋದಕ್ಕೆ ಹೋದವ್ರನ್ನ. ಯಾಕೆ ಅಂತ ಕೇಳಿದ್ರೆ ಪರ್ಮಿಷನ್ ಇಲ್ಲದೆ ಸರ್ವೆ ಮಾಡ್ತಿದ್ದಾರೆ ಇವರು ಅಂತ ಹೇಳಿದ್ರಂತೆ. ಆಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕಿದ್ರು ಪ್ರದೀಪ್ ಗುಪ್ತಾ. ಒಂದು ಚುನಾವಣೆಯಲ್ಲಿ ಸಮೀಕ್ಷೆ ಮಾಡುವುದಕ್ಕೆ ಯಾರ ಹತ್ರ ಪರ್ಮಿಷನ್ ತಗೋಬೇಕು ಅನ್ನೋದನ್ನಾರು ನಮಗೆ ಕ್ಲಾರಿಟಿ ಕೊಡಿ ಅಂತ. ಆಮೇಲೆ ಬೇಲ್ ಕೊಟ್ಟು ಬಿಡಿಸ್ಕೊಂಬಂದಿದ್ದಾರೆ. ಈಗ ಪಶ್ಚಿಮ ಬಂಗಾಳದ ಸಂಖ್ಯೆಗಳನ್ನು ನಾವು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅವರು. ತಮಿಳುನಾಡಿಂದ ಕೊಟ್ಟಿದ್ದಾರೆ. ತಮಿಳುನಾಡಿನ ಸಂಖ್ಯೆಗಳು ಎಲ್ಲರೂ ಗಾಬರಿ ಬೀಳಿಸಿವೆ. ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ದೇನೆ, ವರ್ಸ್ಟ್ ಕೇಸ್ ಸಿನಾರಿಯೋ ನಾವು ಮಾಡಿದ ಸರ್ವೆ ಕಂಪ್ಲೀಟ್ಲಿ ರಾಂಗ್ ಆಗಿದೆ ಅಂದರೂ ಕೂಡ ವಿಜಯ್ ಪಕ್ಷಕ್ಕೆ 70ಕ್ಕಿಂತ ಕಡಿಮೆ ಸ್ಥಾನ ಬರೋದಿಲ್ಲ ಅಂತಾರೆ. ಅಸ್ಸಾಂ ಸಣ್ಣ ರಾಜ್ಯ, 126 ವಿಧಾನಸಭಾ ಕ್ಷೇತ್ರ ಬರ್ತವೆ. ಅಲ್ಲಿ 64 ಯಾರಿಗೆ ಬರುತ್ತೋ ಅವರು ಅಧಿಕಾರಕ್ಕೆ ಬರ್ತಾರೆ. 64. ಯಾವ ಎಕ್ಸಿಟ್ ಪೋಲ್ ಕೂಡ BJPಗೆ 85ಕ್ಕಿಂತ ಕಡಿಮೆ ಅಂತ ಹೇಳ್ತಾ ಇಲ್ಲ. 85ಕ್ಕಿಂತ ಕಡಿಮೆ ಅಂತ ಯಾವ ಎಕ್ಸಿಟ್ ಪೋಲು ಹೇಳ್ತಿಲ್ಲ. ಕಾಂಗ್ರೆಸ್ಸಿಗೆ 36ಕ್ಕಿಂತ ಜಾಸ್ತಿ ಅಂತಲೂ ಯಾವ ಎಕ್ಸಿಟ್ ಪೋಲ್ ಹೇಳ್ತಾ ಇಲ್ಲ. ಅದರ ಅರ್ಥ ಅಸ್ಸಾಂನಲ್ಲಿ BJP ಹ್ಯಾಟ್ರಿಕ್ ಬಾರಿಸುವ ಸಾಧ್ಯತೆ ಇದೆ ಅಂತ. ಹ್ಯಾಟ್ರಿಕ್ಕು, ಕಳೆದ ಸಲಕ್ಕಿಂತ ಹೆಚ್ಚು ಸ್ಥಾನ, ಕಳೆದ ಸಲ ಕ್ಲಿಯರ್ ಮೆಜಾರಿಟಿ ಇದ್ದರೂ ಈ ಸಲ 2/3 ಮೆಜಾರಿಟಿಯೂ ಬರಬಹುದು ಅಂತ. ಕಾರಣ ಏನು? ಪ್ರೋ ಇನ್ಕಂಬನ್ಸಿ. ಹಿಮಂತ ಬಿಸ್ವಾ ಶರ್ಮಾ ನೇತೃತ್ವದ ಸರ್ಕಾರಕ್ಕೆ ಅಸ್ಸಾಂನ ಮತದಾರ ಮೆಚ್ಕೊಂಡಿದ್ದಾನೆ, ಜೈಕಾರ ಹಾಕಿದ್ದಾನೆ ಅಂತ ಅರ್ಥ. ಅದೊಂದು ಬೇರೆದೇ ಫಿನಾಮಿನಾ ಅದು. ಹಿಮಂತ ಬಿಸ್ವಾಸ ಶರ್ಮಾ ಆಡುವ ಮಾತುಗಳನ್ನು, ತೆಗೆದುಕೊಳ್ಳುವ ನಿರ್ಣಯಗಳನ್ನು, ಅವರ ಸರ್ಕಾರದ ಪಾಲಿಸಿನ ನೋಡ್ತಾ ಇದ್ದರೆ ಈ ಮನುಷ್ಯ ಬಜರಂಗ ದಳದಲ್ಲೋ ಸಂಘ ಪರಿವಾರದಲ್ಲೋ ಹುಟ್ಟಿ ಬೆಳೆದಿರಬೇಕು ಅಂತ ಅನಿಸುತ್ತೆ. 10 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದರು. 15 ವರ್ಷ ಕಾಂಗ್ರೆಸ್ ಆಳ್ವಿಕೆ ನಡೆಸಿತ್ತು ಅಸ್ಸಾಮನ್ನು. ಹಿಮಂತ ಬಿಸ್ವಾ ಶರ್ಮಾ ವಾಸ್ ಅ ಮಿನಿಸ್ಟರ್, ಇನ್ಫ್ಲೂಯೆನ್ಷಿಯಲ್ ಮಿನಿಸ್ಟರ್. ಅಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಟ್ಟರು. ಗೊಗೊಯ್ ಸಾಹೇಬರು, ತರುಣ್ ಗೊಗೊಯ್ ಸಾಹೇಬರು ತಮ್ಮ ಮಗನ ತರಬೇಕು ಅಂತ ಅಂದ್ಕೊಂಡ್ರು. ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತಿತ್ತು. ಇವ್ರಿಗೆ ಬೇಜಾರಾಯಿತು. ಪ್ರಯತ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ಕಂಪ್ಲೇಂಟ್ ಹೇಳೋದು, ಅದು ಇದು ಮಾಡಿದ್ರು. ಬಟ್ ರಾಹುಲ್ ಗಾಂಧಿಯವರಿಗೆ ಹಿಮಂತ ಬಿಸ್ವಾ ಶರ್ಮಾರನ್ನು ಮುಖ್ಯಮಂತ್ರಿ ಮಾಡುವ ಮನಸ್ಸಿರಲಿಲ್ಲ. ತರುಣ್ ಗೊಗೊಯ್ ಮಗ, ಎಂಥ ಗೊಗೊಯ್,
ಗೌರವ್ ಗೊಗೊಯ್ ರಾಹುಲ್ ಗಾಂಧಿ ಕ್ಲೋಸ್ ಫ್ರೆಂಡ್ಸು. ಫ್ರೆಂಡನ್ನು ಸಿ ಎಂ ಮಾಡೋಣ ಅನ್ನೋ ಥರದ್ದು ರಾಹುಲ್ ಗಾಂಧಿ ಅವರಿಗಿತ್ತು. ಒಂದು 7-8 ಸಲ ಭೇಟಿಯಾಗಿದ್ದರಂತೆ ರಾಹುಲ್ ಗಾಂಧಿ ಅವರನ್ನು ಹೇಮಂತ್ ಬಿಸ್ವಾ ಶರ್ಮಾ. ಲಾಸ್ಟಿಗೆ ಇವ್ರ ಜೊತೆ ಕೂತ್ಕೊಂಡು ಮಾತಾಡುವಾಗ ನನ್ನ ಕಡೆಗಿಂತಲೂ ಗಮನ ಅವರು ಸಾಕಿದ ನಾಯಿ ಕಡೆಗೆ ಇತ್ತು, ನನಗೆ ಅವಮಾನ ಆದಂಗಾಯಿತು ಅಂತ ಹೇಳಿಬಿಟ್ಟು ಬಂದುಬಿಟ್ರು. ಬಿಟ್ಟು ಬಿ ಜೆ ಪಿಗೆ ಸೇರ್ಕೊಂಡ್ರು. ಸರ್ಬಾನಂದ್ ಸೋನಾವಾಲಾ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ರು. 3 ದೊಡ್ಡ ಪೋರ್ಟ್ಫೋಲಿಯೋ ಇತ್ತು ಅವ್ರಿಗೆ. ದೊಡ್ಡ ಪೋರ್ಟ್ಫೋಲಿಯೋ ಅಂದರೆ ರಾಜ್ಯನೇ ಸಣ್ಣದದು ಪೋರ್ಟ್ಫೋಲಿಯೋ ಇತ್ತು. ಸೊ ಕಳೆದ ಸಲ ಮುಖ್ಯಮಂತ್ರಿಯಾಗಿ ಬಿ ಜೆ ಪಿಯಿಂದಲೇ ಅಧಿಕಾರ ವಹಿಸಿಕೊಂಡ್ರು. ಅದಾದ ನಂತರ ಅಕ್ರಮ ವಲಸಿಗರನ್ನೂ ಬಿಡೋದಿಲ್ಲ ಅಂದರು. 2 ಮದುವೆ ಮಾಡ್ಕೊಂಡೆ, 4 ಮದುವೆ ಮಾಡ್ಕೊಂಡೆ, ಅದಕ್ಕೆ ನಮ್ಮಲ್ಲಿ ಅವಕಾಶ ಇಲ್ಲ ಅಂದರು. ನಿರ್ಣಯಗಳನ್ನು ನೋಡಿ ನೀವು ಹಂಗೆ ಎಷ್ಟೊಂದು 1300 ಮದರಸಾಗಳನ್ನು ಬಂದ್ ಮಾಡಿ ಅವೆಲ್ಲ ಸರ್ಕಾರಿ ಶಾಲೆಗಳಿಂದ ಮುಂದೆ ಅಂದ್ಬಿಟ್ರು. ಏನು ಬೇಕಾದದ್ದು ಅದನ್ನು ನಿಮಗೆ ಮದರಸಾದಲ್ಲಿ ನಾವು ಕಲಿಸೋದಕ್ಕೆ ಬಿಡೋದಿಲ್ಲ ಅಂದರು. ಇಂಥವೇ ಅದ್ರ ನಾವು ಮಾತಾಡೋದು ಹಿಮಂತ ಬಿಸ್ವಾ ಶರ್ಮಾ ಇಂಥ ನಿರ್ಣಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಷ್ಟೇ. ಅದೆಲ್ಲದರ ನಡುವೆ ಅಸ್ಸಾಂ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ ಆಯಿತು. ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸ್ಟೇಟ್ಸ್ ಇನ್ ದ ಕಂಟ್ರಿ. ಸೆಮಿಕಂಡಕ್ಟರ್ ಇಂಡಸ್ಟ್ರಿ ತಗೊಂಡೋದ್ರು ಅವರು. ಅವಾಗಿನ ಆ ನಿರ್ಣಯ ಆದಾಗಲೇ ಅಲ್ವಾ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಅಸ್ಸಾಂನಲ್ಲಿ ಏನು ರೀ ಟ್ಯಾಲೆಂಟ್ ಇರೋದೆಲ್ಲ ಬೆಂಗಳೂರಿನಲ್ಲಿ, ಅಲ್ಲೋಗಿ ಏನು ಮಾಡ್ತಾರೆ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅವರು ಅಂತೆಲ್ಲ ಹೇಳಿ ವಿವಾದ ಆಯ್ತಲ್ಲ. ತಗೊಂಡೋದ್ರು ಅವರು ಸೆಮಿಕಂಡಕ್ಟರ್ ಇಂಡಸ್ಟ್ರಿಯನ್ನು. ಅಭಿವೃದ್ಧಿಯೂ ಹಾಗೆ ಆಯಿತು. ಸೊ ನತೀಜ ಕಾಣಿಸ್ತಾ ಇದೆ. 2/3 ಮೆಜಾರಿಟಿ ಬಂದರೂ ಆಶ್ಚರ್ಯ ಇಲ್ಲ ಬಿ ಜೆ ಪಿಗೆ ಅಂತ. ಹಿಮಂತ ಬಿಸ್ವಾ ಶರ್ಮಾ 2ನೇ ಸಲ ಮುಖ್ಯಮಂತ್ರಿ ಆಗಬಹುದು, ಬಿ ಜೆ ಪಿ ಹ್ಯಾಟ್ರಿಕ್ ಬಾರಿಸ್ಬೋದು ಅಂತ ನೋಡಿ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಈಸ್ ಇನ್ ಅ ಚಾಲೆಂಜರ್ ಪೊಸಿಷನ್, ಅಂದರೆ ನಂಬರ್ 2 ಅವರೇ. ಅಲ್ಲಿ ಕಷ್ಟ ಇದೆ ಪರಿಸ್ಥಿತಿ. ಬಿಟ್ಟರೆ ಕೇರಳದಲ್ಲಿ ತುಂಬ ಹೋಪ್ಸ್ ಇದೆ ಕಾಂಗ್ರೆಸ್ಸಿಗೆ, ಅದು ಸ್ಪಷ್ಟವಾಗಿಯೂ ಕಾಣಿಸ್ತಾ ಇದೆ. 2 ಅವಧಿಗೆ ಆಳ್ವಿಕೆ ನಡೆಸಿದ LDF ಈ ಸಲ ಸೋಲತ್ತೆ ಅಂತ ಅನೇಕ ಸರ್ವೆಗಳು ಹೇಳ್ತಾ ಇದ್ದಾವೆ. ವಿಪಕ್ಷವಾಗಿದ್ದ UDF ಅಧಿಕಾರಕ್ಕೆ ಬರುತ್ತಂತೆ, ಕಾಂಗ್ರೆಸ್ಸನ್ನು ಒಳಗೊಂಡಿರುವ ಮೈತ್ರಿ ಅಧಿಕಾರಕ್ಕೆ ಬರುತ್ತಂತೆ. 71 ಬಂದವರು ಅಲ್ಲಿ ಮೆಜಾರಿಟಿ, 71 ಮೆಜಾರಿಟಿಯಲ್ಲಿ 140 ಅಷ್ಟೇ ವಿಧಾನಸಭಾ ಕ್ಷೇತ್ರ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ 78ರಿಂದ 90. UDFನ ಸಂಖ್ಯೆಗಳನ್ನು ನೋಡ್ತಾ ಇದ್ರಲ್ಲಿ 75ರಿಂದ 85. ಪೀಪಲ್ ಪಲ್ಸ್ ಪ್ರಕಾರ UDF ಅಧಿಕಾರಕ್ಕೆ ಬರುತ್ತೆ. ಬಿ ಜೆ ಪಿ ಬೇರೆ ಬೇರೆ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದ್ಯಾವುದು ವೋಟ್ ವೆಬ್ 0 ಅಂತ ಹೇಳ್ತಾರೆ ಬಿ ಜೆ ಪಿಗೆ. ಆಕ್ಸಿಸ್ ಮೈ ಇಂಡಿಯಾ 0ಯಿಂದ 3 ಅಂತ ಇದೆ. ಪೀಪಲ್ ಪಲ್ಸ್ 0ಯಿಂದ 3 ಅಂತ ಇದ್ದಾರೆ. ಪೀಪಲ್ ಇನ್ಸೈಟ್ ಅನ್ನೋರು 10ರಿಂದ 14 ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿಗೆ. ಆ್ಯಾವ್ರೇಜ್ ತೆಗೆದ್ರೆ 4 ಬರುತ್ತೆ, ಆ್ಯಾವ್ರೇಜ್ 4. ಸೊ UDF ಕೇರಳದಲ್ಲಿ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ. 4ನೆಯ ರಾಜ್ಯ ಕಾಂಗ್ರೆಸ್ನ ಆಳ್ವಿಕೆಗೆ ಬಂದಂಗಾಗತ್ತೆ. ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ, ಕೇರಳ ಒಂದು ಆ್ಯಡ್ ಆಗತ್ತೆ. ಅದಕ್ಕೆ ಪಂಚರಾಜ್ಯ ಚುನಾವಣೆಗಳಲ್ಲಿ ಕಾಂಗ್ರೆಸ್ಸಿಗೆ ಹ್ಯಾಪಿ ನ್ಯೂಸ್ ಅದೇ, ಇನ್ನೊಂದು ರಾಜ್ಯ ಅಧಿಕಾರಕ್ಕೆ ಬಂತು ಅಂತ. ಟುಡೇಸ್ ಚಾಣಕ್ಯದವರು ಕೊಟ್ಟಿದ್ದಾರೆ ಸಂಖ್ಯೆಗಳನ್ನು. ಮ್ಯಾಜಿಕ್ ನಂಬರ್ಗಿಂತ 2 ಸ್ಥಾನ ಕಡಿಮೆ ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ಸಿಗೆ. ಕಾಂಗ್ರೆಸ್ ನೇತೃತ್ವದ ಮೈತ್ರಿಗೆ ಕಾಂಗ್ರೆಸ್ 69 ಅಂತೆ, LDF 64, NDA ಬಿ ಜೆ ಪಿಯನ್ನೊಳಗೊಂಡ ಮೈತ್ರಿ 7ರ ತನಕ ಗೆಲ್ಲಬಹುದು ಅಂತ ಟುಡೇಸ್ ಚಾಣಕ್ಯ ಭವಿಷ್ಯ ಇದು. ಅಲ್ಲೇನಾಗಿದೆ, ಕೇರಳದ ಮತದಾರ ಯಾವಾಗಲೂ ಬದಲಾವಣೆಗಾಗಿ ಹಾತೊರೆಯುವ ಮತದಾರ. ಒಮ್ಮೆ ಗೆಲ್ಲಿಸಿದ ಪಕ್ಷ ಅಥವಾ ಮೈತ್ರಿಕೂಟವನ್ನು ಇನ್ನೊಂದು ಸಲ ಗೆಲ್ಲಿಸಿದ ಇತಿಹಾಸನೇ ಇರಲಿಲ್ಲ ಅಲ್ಲಿ. 2021ರ ಎಲೆಕ್ಷನ್ನಲ್ಲಿ ಅದು ಕಾಂಗ್ರೆಸ್ನ ಏನು ಹೇಳ್ತೀವಿ ನಾವು, ಅವರ ಮೈಮರೆವು. ಆ ಕಾರಣಕ್ಕಾಗಿ LDF 2ನೇ ಸಲ ಬಂದುಬಿಡುತ್ತಲ್ಲಿ. ಪಿಣರಾಯಿ ವಿಜಯನ್ 2ನೇ ಸಲ ಮುಖ್ಯಮಂತ್ರಿ ಆದರು. ಅದರ್ವೈಸ್ ಹಿಸ್ಟಾರಿಕಲಿ ಕೇರಳದಲ್ಲಿ ಒಂದು ಸಲ LDF, ಒಂದು ಸಲ UDF, ಒಂದು ಸಲ LDF, ಒಂದು ಸಲ UDF ಅಂತಲೇ ಗೆಲ್ಲಿಸ್ಕೊಂಡು ಬಂದಿರೋದು. ಈಗ 10 ವರ್ಷ ಆಯಿತು LDF ಅಧಿಕಾರಕ್ಕೆ ಬಂದು. 10 ವರ್ಷಗಳ ಆ್ಯಂಟಿ ಇನ್ಕಂಬನ್ಸಿ ಇದೆ. ಪಿಣರಾಯಿ ವಿಜಯನ್ರಿಗೆ ವಯಸ್ಸಾಗಿದೆ, ಸಣ್ಣ ಪುಟ್ಟ ವಿವಾದಗಳು ಇದ್ದಾವೆ. ಜೊತೆಗೆ ಬಿ ಜೆ ಪಿಯವರು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ.
ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಾಗಲೇ UDF ಅಪ್ಪರ್ ಹ್ಯಾಂಡ್ ಅನ್ನೋದು ಕ್ಲಾರಿಟಿ ಆಗಿತ್ತು. BJPಯವರು 3 ಮುನ್ಸಿಪಾಲ್ಟಿಗಳನ್ನು ಗೆದ್ಕೊಂಡ್ರಲ್ಲಿ, ಇನ್ಕ್ಲೂಡಿಂಗ್ ತ್ರಿವೇಂದ್ರಮ್ 3 ಗೆದ್ಕೊಂಡ್ರು. ಅದಾದ ಮೇಲೆ BJP ಗ್ರ್ಯಾಜುವಲಿ ಅಲ್ಲಿ ವೋಟ್ ಶೇರನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ಒಂದು MP ಸೀಟ್ ಕೂಡ ಇದೆ ಕೇರಳದಲ್ಲಿ, ತ್ರಿಶೂರು. ಆ್ಯಂಟಿ ಇನ್ಕಂಬನ್ಸಿ ವೋಟುಗಳನ್ನು BJP ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಅಂತ ಅನ್ನಿಸ್ತಾ ಇದೆ. NDA ಒಟ್ಟಾರೆಯಾಗಿ ಅದರ ಲಾಭ ಯಾರಿಗೆ? UDFಗಾಗತ್ತೆ. ಸರ್ಕಾರ ಆ್ಯಂಟಿ ಇನ್ಕಂಬನ್ಸಿ ಆಡಳಿತ ವಿರೋಧಿ ಮತಗಳನ್ನು BJP ತನ್ನತ್ತ ಸೆಳೆದುಕೊಂಡಾಗ UDFಗೆ ಲಾಭ ಆಗ್ತಾ ಇದೆ. KC ವೇಣುಗೋಪಾಲ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಕುತೂಹಲ. ಮುಖ್ಯಮಂತ್ರಿ ಯಾರಾಗ್ತಾರೆ? ಜೋರು ಚರ್ಚೆ ಆಗ್ತಾ ಇದೆ ಅಲ್ಲಿ. ಇದು ಎಕ್ಸಿಟ್ ಪೋಲಿಗೆ ಸಂಬಂಧಿಸಿದ್ದಾಯಿತು. ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯ ರಾಜಕಾರಣದ್ದು. ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವ ನಾಯಕತ್ವ ಬದಲಾವಣೆಯದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು. ಆದಷ್ಟು ಬೇಗ ಈ ಗೊಂದಲಗಳನ್ನು ಬಗೆಹರಿಸ್ತೀವಿ ಅಂದರು. ಕಲಬುರಗಿಯಲ್ಲಿ ಅವ್ರ ಊರಲ್ಲೇ ಮಾತಾಡ್ತಾ ಇದ್ರು. ಈ ಹೇಳಿಕೆಯಲ್ಲಿ 2 ವಾಕ್ಯಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಒಮ್ಮೆ. ಅದು ಆದಷ್ಟು ಬೇಗನೆ ಬಗೆಹರಿಸ್ತೇವೆ. ನಾನಾದರೆ ಉತ್ತಮ ಅಂತ ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲಿನವ್ರು ಹೇಳ್ತಾರೆ. ಬಟ್ ನಮ್ಮೆಲ್ಲರ ಹಣೆ ಭಾರ ಅನ್ನೋಕ್ಕಿಂತಲೂ ನಮ್ಮ ಐಡಿಯಾಲಜಿ ಪ್ರಕಾರ ಮತ್ತು ನಾವು ಪಕ್ಷದಲ್ಲಿ ಏನು ನಾವು ಇಲ್ಲಿವರೆಗೆ ದುಡ್ಕೊಂಡು ಬಂದಿದ್ದೇವೆ, ನಮ್ಮ ನಿರ್ಣಯಗಳು ಹೆಚ್ಚಾಗಿ ಸೋನಿಯಾ ಗಾಂಧಿಯವರು ತೆಗೆದುಕೊಳ್ತಾರೆ. ಬಟ್ ಈಗ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯ ಪೈಕಿ ಮೊದಲನೇ ಅಂಶ, ಡಾಕ್ಟರ್ G. ಪರಮೇಶ್ವರ್ ಗೃಹ ಸಚಿವರು ಹೇಳಿದರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಸನ್ನಿವೇಶ ಬಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು. ಅವರು ಮುಖ್ಯಮಂತ್ರಿ ಆದರೆ ಎಲ್ಲರೂ ಒಪ್ಕೊಳ್ತಾರೆ. ಅವರ ಸಮಕಾಲೀನರೆಲ್ಲರೂ ಮುಖ್ಯಮಂತ್ರಿ ಆಗಿದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಬೇಕು ಅಂದರು. ಡಾಕ್ಟರ್ ಪರಮೇಶ್ವರ್ ಹಿಂಗಂತಾರಲ್ಲ ಅಂತ ಹೇಳಿದ್ದಕ್ಕೆ ಖರ್ಗೆ ಅವರ ಉತ್ತರ, ನೀವು ಹೇಳ್ತೀರಿ, ಅವರು ಹೇಳ್ತಾರೆ, ಮೇಲ್ನವರು ಹೇಳ್ತಾರೆ, ಹಣೆ ಬರಹ ಬೇಕಲ್ಲ ಅಂದರು. ಹಣೆ ಬರಹ ಬೇಕಲ್ಲ ಅಂತ. ಅದರ ಅರ್ಥ ಅವಕಾಶ ಸಿಕ್ಕರೆ ಒಮ್ಮೆ CM ಆಗಿಬಿಡೋಣ ಅನ್ನುವ ಲೆಕ್ಕಾಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರಾ? ಸಹಜವಾಗಿ ಬರೋ ಪ್ರಶ್ನೆ ಇದು. ಸಹಜವಾಗಿ ಬರೋ ಪ್ರಶ್ನೆ. ಇಲ್ಲದಿದ್ದರೆ ಹಣೆ ಬರಬೇಕಲ್ಲ ಅಂತ ಅನ್ನೋ ಮಾತು ಯಾಕೆ ಬರುತ್ತೆ? ಹಣೆ ಬರಬೇಕಲ್ಲ ಅನ್ನೋ ಮಾತು ಯಾಕೆ ಬರುತ್ತೆ? ಅದಾದ ನಂತರ CM ಬದಲಾವಣೆಗೆ ಇನ್ನೂ ಸಮಯ ಇದೆ ಅಂದರು. ಅಂದರೆ ಬದಲಾವಣೆ ಆಗುತ್ತೆ ಅಂತ ಅನ್ಕೋಬೇಕಾ ನಾವು? ಎಷ್ಟೋ ಸಮಯಕ್ಕಪ್ಪ ಬದಲಾವಣೆ ಆಗುತ್ತೆ ಅಂತ ಅನ್ಕೋಬೇಕಾ? ಸ್ಥಳೀಯವಾಗಿ ಸೃಷ್ಟಿಸಿಕೊಂಡಿರುವ ಸಮಸ್ಯೆ ಸ್ಥಳೀಯವಾಗಿ ಬಗೆಹರಿಸಬೇಕು ಅಂತ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಈಗ ನಾವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಕೂತ್ಕೊಂಡು ಬಗೆಹರಿಸ್ತೀವಿ ಅಂತಾರೆ. ಅದರ ಅರ್ಥ ಬಾಲ್ ಈಸ್ ಇನ್ ಅವರ್ ಕೋರ್ಟ್, ನೀವೇನು ಮಾಡಬೇಡಿ ಅಂತನ? ಹೆಂಗೆ ಅರ್ಥ ಮಾಡ್ಕೋಬೇಕಿದನ್ನು ನೀವೇ ಹೇಳಿ. ಅನೇಕರ ಪ್ರತಿಕ್ರಿಯೆಗಳಿದ್ದಾವೆ. DK ಶಿವಕುಮಾರ್, ಡಾಕ್ಟರ್ ಪರಮೇಶ್ವರ್, KJ ಜಾರ್ಜ್. ಕೇಳಿಸ್ಕೊಳ್ಳಿ. ಅವರ ಜೊತೆಯಲ್ಲಿದ್ದಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯಲ್ಲಿದ್ದಂಥವರು, ಅವರು ಗುಂಡೂರಾಯರು ಇರ್ಬೋದು, ವೀರಪ್ಪ ಮೊಯ್ಲಿ ಅವರು ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ಇವರೆಲ್ಲರೂ ಅವರ ಸಮಕಾಲೀನರು. ನಮಗೆ ಒಂದು ಅನಿಸುತ್ತೆ, ಅವರು ಆಗಿದ್ದರೆ ಅವರ ಏನು 50 ವರ್ಷದ ಸೇವೆಗೆ ಒಂದು ಅಂತ್ಯ, ಒಂದು ಅರ್ಥ ಬರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದಕ್ಕಾಗಿ ನಾನು ಹೇಳಿದ್ದು, ಅವರು ಬಂದು ಆದರೆ ಯಾರು ಅಷ್ಟು ಹಿರಿಯರು ಬಂದಾಗ ಯಾರು ಕೂಡ ಪ್ರಶ್ನೆ ಮಾಡುವಂಥದ್ದು ಇರೋದಿಲ್ಲ ಅಂತ ಹೇಳಿದೆ ನಾನು. ನಮ್ಮ CM ಅವರು ಭಾರಿ ಸ್ಟ್ರಾಂಗ್ ಆಗಿದ್ದಾರೆ. ಒಂದು ದಿವಸ ಅವರು ಸುಮ್ಮನೆ ಕೂತಿದ್ದು ನೋಡಿದ್ರಾ? ಅವರು ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಜನಪರ ಕಾರ್ಯಕ್ರಮ ಹಾಕ್ಕೊಂಡು ಮುಂದುಗಡೆ ಹೋಗ್ತಾರೆ.
ನಮಗೆ ಈಗಾಗಲೇ ಚೀಫ್ ಮಿನಿಸ್ಟರ್ ಇದ್ದಾರೆ, ಆ ಥರದ್ದು ಯಾವುದು ನನ್ನ ಗಮನಕ್ಕೆ ಬರಲಿಲ್ಲ. ನ್ಯೂಸ್ ಅವರ್ನ ಕೊನೆಯ ಸುದ್ದಿ ಬೆಂಗಳೂರಿನ ಭಾರಿ ಮಳೆ. ನೆನ್ನೆ ರಾತ್ರಿ ಇದು ಹವಾಮಾನ ಇಲಾಖೆ ಇನ್ನು 3 ದಿವಸ ಭಾರಿ ಮಳೆ ಅಂತ ಹೇಳ್ತಾ ಇದೆ. ಇವತ್ತು ಸಂಜೆ ಹೇಳಿದ್ರು ನಂಗೆ 3 ದಿವಸ ಭಾರಿ ಮಳೆ ಅಂತ. ಇದು ಅರ್ಥನೇ ಆಗೋದಿಲ್ಲ. ನೆನ್ನೆ ಮಳೆ ಆಗುತ್ತೆ ಅಂತ ಹೇಳಿರಲಿಲ್ಲ ಅವರು, ಅಷ್ಟು ದೊಡ್ಡ ಮಳೆ ಆಗುತ್ತೆ ಅಂತ. ಇವತ್ತಿನಿಂದ 3 ದಿನ ಭಾರಿ ಮಳೆ ಅಂದರೂ ಇವತ್ತು ಮಳೆನೇ ಇಲ್ಲ. ಏನೇ ನೆನ್ನೆ ಮಾತ್ರ ರಾತ್ರಿ ಆಫೀಸಿಂದ ಮನೆಗೆ ಹೊರಟ್ರೆ ಕಾರ್ನಲ್ಲಿ ಯಾವುದೋ ರಣರಂಗ ದಾಟ್ಕೊಂಡು ಹೋಗ್ತಿದ್ದೀವಿ ಅನ್ನೋ ಅನ್ನಿಸ್ತಾ ಇತ್ತು ರಸ್ತೆ. ಏನು ಮರಗಳು ಇಲ್ಲಿ ಗಾಲ್ಫ್ ಕೋರ್ಸ್ನ ಈ ಗಾಲ್ಫ್ನ ಬಾಲು ರೋಡಿಗೆ ಬೀಳಬಾರ್ದು, ಮುಖ್ಯಮಂತ್ರಿಗಳ ಮನೆಗೆ ಹೋಗಬಾರ್ದು ಗಾಲ್ಫರ್ಗಳು ಆಟ ಆಡುವಾಗ ಅಂತ ಎತ್ತರದ ಟವರ್ ಥರ ಕಟ್ಟಿ ಬೇಲಿ ಹಾಕಿದ್ರು. ಅದಕ್ಕೆ ಇಡೀ ಬೇಲಿ ಮುರ್ಕೊಂಡು ಬಿದ್ದಿದೆ ಮುಖ್ಯಮಂತ್ರಿಗಳ ಮನೆಯ ಮೇಲೆ, ಇಡೀ ಬೇಲಿ. ನೋಡಿದ್ರೆ ಅದನ್ನು ಇರಾನಿನ ಯುದ್ಧ ರಣರಂಗದಲ್ಲಿ ಹೋಗ್ತಾ ಇದ್ದೀವೇನೋ ಅನ್ಸೋಂಗಿತ್ತು. 889 ಮರಗಳ ನೆನ್ನೆ ಬಿದ್ದಿದ್ದು ಬೆಂಗಳೂರಿನ ತುಂಬ. 400 ಚಿಲ್ಲರೆ ಕೊಂಬೆಗಳು ಬಿದ್ದಿದ್ದಾವೆ. ಆ ಬೌರಿಂಗ್ ಹಾಸ್ಪಿಟಲ್ ಕಾಂಪೌಂಡ್ ಬಿದ್ದು 7 ಜನ ಒಂದೇ ಕಡೆ, ಮಕ್ಕಳು ಸೇರಿದಂಗೆ ಒಟ್ಟು 10 ಜನ ನೆನ್ನೆ 10 ಜನ ನೆನ್ನೆ ಸಾವಾಗಿತ್ತು. ಇದನ್ನು ನೋಡಿದಾಗ ಒಂದು ಸಲ ಅನಿಸೋದು, ಪ್ರತಿ ಸಲ ಅನ್ನಿಸುತ್ತೆ ಇಂಥ ದೊಡ್ಡ ಊರು ಬೆಂಗಳೂರು ಮಳೆಗಾಲಕ್ಕೆ ಪ್ರಿಪೇರೇ ಆಗೋದಿಲ್ಲ ನೋಡಿ, ಪ್ರಿಪೇರೇ ಆಗೋದಿಲ್ಲ. 10 ನಿಮಿಷ ದೊಡ್ಡ ಮಳೆ ಬಂದುಬಿಟ್ರೆ ನಮ್ಮಲ್ಲಿ ಎಷ್ಟು ಅಂಡರ್ ಪಾಸ್ಗಳು ಬಂದಾಗ್ಬಿಡ್ತವೆ ನೀರು ನಿಂತು. ನೋಡಿ ಅಲ್ಲಿ ನೆನ್ನೆ ಮಾಗಡಿ ರೋಡಲ್ಲಿ ಇದು ಬೆತ್ತು. ಬೌರಿಂಗ್ ಹಾಸ್ಪಿಟ್ಲಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಭೇಟಿ ಕೊಟ್ಟರು. ಅನ್ಯಾಯ ರೀ ಅದು ಪಾಪ. ಬೌರಿಂಗ್ ಹಾಸ್ಪಿಟಲ್ ಫುಟ್ಪಾತ್ ಮೇಲೆ ತಾಡ್ಪಾಲ್ ಕಟ್ಕೊಂಡು ಕೆಳಗೆ ವ್ಯಾಪಾರ ಮಾಡ್ತಿರ್ತಾರೆ. ಇವ್ರು ಪಾಪ ಹೋಗಿದ್ದ ಜನ ಮಳೆ ಬರ್ತಾ ಇದೆ ಒದ್ದೆ ಆಗಬಾರ್ದು ಅಂತ ತಾಡ್ಪಾಲ್ ಕೆಳಗೆ ನಿಂತ್ಕೊಂಡ್ರೆ ಕಾಂಪೌಂಡ್ ಬಿದ್ದುಬಿಡೋದು ಅವ್ರ ಮೇಲೆ. ಮುಖ್ಯಮಂತ್ರಿಗಳ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರಂತೆ. 2 GB ಅದವರು ಸಸ್ಪೆಂಡ್ ಮಾಡಿದ್ದಾರೆ ನೋಡಿ. ಏನು ಮಾಡೋದು, ಎಲ್ಲ ಆದಮೇಲೆ ಸಸ್ಪೆಂಡ್ ಮಾಡಿದರೆ ಏನು ಪ್ರಯೋಜನ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.